Last week I shared 10 T's for a successful life. ಒಂದು ಒಳ್ಳೆಯ ಜೀವಿತ ಜೀವಿಸುವುದಕ್ಕಾಗಿ ಕಳೆದ ವಾರ ನಿಮ್ಮ ಮಧ್ಯದಲ್ಲಿ ನಾನು 10 ಟಿ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. If you missed last Sunday, ನೀವು ಕಳೆದ ವಾರ ನೀವು ತಪ್ಪಿಸಿಕೊಂಡಿರುವುದಾದ್ರೆ please listen to that message. ಆ ವಾಕ್ಯವನ್ನು ದಯವಿಟ್ಟು ನೀವು ಮತ್ತೆ ಆ ಸಂದೇಶವನ್ನು ಕೇಳಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. Even if you heard it last Sunday, ಮತ್ತು ನೀವು ಕೇಳಿರೋ ಪ್ರಕಾರ ಕಳೆದ ಭಾನುವಾರ share it at least 5 times. ಮತ್ತೆ ತಿರುಗಿ 5 ಸಾರಿ ಆದರೂ ಅದನ್ನು ದಯವಿಟ್ಟು ನೀವು ಕೇಳಬೇಕು. And continue to hear it till you start putting it into practice. ನಿಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವವರೆಗೆ ಅದನ್ನು ನೀವು ಕೇಳಿಸಿಕೊಳ್ಳ್ರಿ. Then that message, that word will be, it will work for you. ಆಗ ಮಾತ್ರ ಆ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕವಾಗಿ ನಿಮಗೆ ಸಹಾಯವಾಗುತ್ತೆ. ಆಮೆನ್. ಆಮೆನ್. ಜೋರಾಗಿ ಹೇಳಿ ಆಮೆನ್. ಆಮೆನ್. ದೇವರನ್ನು ಪ್ರೀತಿಸುವವರು ಜೋರಾಗಿ ಆಮೆನ್. ಆಮೆನ್. ಪಾಸ್ಟರ್ ಅನ್ನು ಪ್ರೀತಿಸುವವರು ಜೋರಾಗಿ ಆಮೆನ್. ಆಮೆನ್. Hallelujah. Hallelujah. Nice to have Uncle Somnath uncle from Mumbai. ಮುಂಬೈಯಿಂದ ಬಂದಿರುವಂತ ಸೋಮನಾಥ್ ಅಂಕಲ್ ಅವರಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. I announce this about Santosh and Sarah, they have a baby girl. ಸಂತೋಷ್ ಮತ್ತು ಸಾರಾ ಅವರಿಗೆ ಒಂದು ಹುಡುಗಿ ಹುಟ್ಟಿದ್ದನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಲ್ಲ. So shall we clap for uncle and ಅವರಿಗಾಗಿ ನಾವು ಚಪ್ಪಾಳೆಯನ್ನು ತಟ್ಟಿಕೊಳ್ಳೋಣ. blessing to the family. ಆ ಕುಟುಂಬಕ್ಕೆ ಆಶೀರ್ವಾದ ಉಂಟಾಗಲಿ. Hallelujah. ಜೋರ್ ಸೆ ತಾಲಿ ಬಜಾ ಕೆ hallelujah. ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ Amen. Amen. This morning for a short time, ಈ ಮುಂಜಾನೆಯಲ್ಲಿ ಈ ಒಂದು ಚಿಕ್ಕದಾದಂತ ಸಮಯದಲ್ಲಿ my title is True Worship. ನಾನು ಹೇಳುವಂತ ಹೇಳಿಕೆ ಈ ರೀತಿಯಾಗಿದೆ, ನಿಜವಾದಂತ ಆರಾಧನೆ. Or you can even title it as the heart of worship. ಅಥವಾ ಈ ರೀತಿಯಾಗಿಯೂ ಹೇಳಬಹುದು, ಒಂದು ಹೃದಯದಿಂದ ಆರಾಧಿಸುವಂತ ಆರಾಧನೆ. Sunday after Sunday we come. ಭಾನುವಾರ ಕಳೆದ ಹಾಗೆ ಪ್ರತಿ ಭಾನುವಾರ worship God for an hour and plus. ನಾವು 1 ತಾಸಿನವರೆಗೂ ನಾವು ಕರ್ತನ ಮುಂದೆ ನಿಂತುಕೊಂಡು ನಾವು ಆರಾಧನೆ ಮಾಡ್ತೇವೆ. So for some of us Sunday morning is called worship. ಕೆಲವೊಬ್ರು ನಮ್ಮಲ್ಲಿ ನಾವು ಈ ರೀತಿಯಾಗಿ ಹೇಳ್ತೇವೆ, ಅದು ಸಂಡೆಯ ಒಂದು ಭಾನುವಾರದ ಆರಾಧನೆ ಎಂಬುದಾಗಿ. Before I go further, Savitri auntie is here. Just welcome her. Give her a big hand. ಮುಂದೆ ಹೋಗುವುದಕ್ಕಿಂತ ಮುಂಚಿತವಾಗಿ ಸಾವಿತ್ರಿ ಆಂಟಿ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರಿಗೂ ಸಹ ನಾವು ಚಪ್ಪಾಳೆಯನ್ನು ತಟ್ಟಿಕೊಳ್ಳೋಣ. She called me last month. She was admitted in hospital. ಕಳೆದ ತಿಂಗಳು ಅವರು ನನಗೆ ಕಾಲ್ ಮಾಡಿದ್ರು. ಅವರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ರು. And the doctor said this and that. ಡಾಕ್ಟರ್ಸ್ ಅವರು ಇದು ಅದು ಅಂತ ಹೇಳಿದ್ರು. And then I prayed over the phone. ಮತ್ತೆ I prayed over the phone. ಫೋನ್ ನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. And we see her today healthy. Let's thank God for blessing her and ಅವರನ್ನು healing ನಮ್ಮ her. ಮಧ್ಯದಲ್ಲಿ ಒಂದು ಒಳ್ಳೆ ಆರೋಗ್ಯವುಳ್ಳವರಾಗಿ ನೋಡುವುದಕ್ಕಾಗಿ ನಾನು ಕರ್ತನಿಗೆ ವಂದನೆ ಸಲ್ಲಿಸ್ತೇನೆ. ಸಾವಿತ್ರಿ ಆಂಟಿ, ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡಬೇಡ್ರಿ. ಈಗ ವಾಕ್ಯ ನೋಡಿದ್ವಿ, ಯೆರೆಮಯ 29:11. ದೇವರು ಒಳ್ಳೆ ಆಲೋಚನೆ ಇಟ್ಟಿದ್ದಾನೆ. ನಿಮ್ಮ ಮಕ್ಕಳು ಸರಿಯಾಗಿ ಮಾರ್ಗದಲ್ಲಿ ನಡೀತಾರೆ. ಮದುವೆ ಆಗೋರಿಗೆ ಮದುವೆ ಆಗ್ತದೆ ಯೇಸು ನಾಮದಲ್ಲಿ. ಆಮೆನ್. Let's clap our hands. Pray for her sons. ಅವರ ಮಕ್ಕಳಿಗಾಗಿ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು. That they'll come to the Lord and they'll be settled in their life. ಅವ್ರ ಕರ್ತನ ಒಳಗಡೆ ಬರಬೇಕು. ಅವರ ಜೀವಿತವನ್ನು ಅವರು ಅದನ್ನು ಸರಿಪಡಿಸಿಕೊಳ್ಳಬೇಕು. Mark chapter 14 verses 3 to 9. ಮಾರ್ಕನು ಬರೆದ ಸುವಾರ್ತೆ Mark 14 verses 3 to 9. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ. And the story of this woman is written in other gospels. ಬೇರೆ ಒಂದು ಪುಸ್ತಕದಲ್ಲಿ ಈ ಸ್ತ್ರೀಯ ಬಗ್ಗೆ ಬರೆದಿರುವಂತಹ ಕಥೆಯನ್ನು ನಾವು ನೋಡುವುದಾದ್ರೆ, And in the Gospel of John it is about Mary, the brother of Lazarus. In the Gospel of John, ಯೋಹಾನನು ಬರೆದ ಆ ಒಂದು ಪುಸ್ತಕದಲ್ಲಿ this same incident is about Mary, the brother of Lazarus. ಈ ಮರಿಯಳ ತಮ್ಮನಾಗಿರುವಂತ ಲಾಜರನ ಕುರಿತಾಗಿ ನಾವು ನೋಡಿಕೊಳ್ತೇವೆ. Okay, let's read these verses. Please look it up on the screen or look it up in your Bibles. Everyone must read and follow this verse. ಪ್ರತಿಯೊಬ್ಬರು ಈ ವಾಕ್ಯಗಳನ್ನು ಓದಿಕೊಳ್ಳುತ್ತಾ ಬರೆಯಲ್ಪಟ್ಟಿದೆ ನಿಮಗಾಗಿರುವಂತ ವಾಕ್ಯಗಳನ್ನು ಸಹ ನೀವು ನೋಡಬಹುದು. I'll read it in English and then Chinnak will read it in Kannada. While Jesus was in Bethany, in the home of Simon the leper, a woman came to him with an alabaster jar of very expensive perfume, which he poured on his head. And as he was reclining at the table, when the disciples saw this, they were indignant. Why this waste, they asked. This perfume could have been sold at a high price
and the money given to the poor. Aware of this, Jesus said to them, "Why are you bothering this woman? She has done a beautiful thing to me. When she poured this perfume on my body, she did it to prepare me for burial." Now these events took place in a town called Bethany. Yeah, let's read it in Kannada, please. ಆತನು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ತೈಲವನ್ನು ನಷ್ಟ ಮಾಡಿದ್ದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಛೀ ಹಾಕಿದರು. ಆದರೆ ಯೇಸು, ಈಕೆಯನ್ನು ಬಿಡಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ನಿಮ್ಮ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು. ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲೆಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಮೆನ್. ಆಮೆನ್. ಎಲ್ಲರೂ ಜೋರಾಗಿ ಆಮೆನ್. ಆಮೆನ್. When you read these passages of scripture, ಈ ಒಂದು ಭಾಗವನ್ನು ನಾವು ಓದಿಕೊಳ್ಳುವಾಗ a woman comes and offers her worship at the feet of Jesus. ಯೇಸು ಸ್ವಾಮಿಯ ಪಾದದ ಬಳಿಗೆ ಬಂದು ಈ ಸ್ತ್ರೀಯು ಆರಾಧನೆಯನ್ನು ಸಲ್ಲಿಸುವಂತದ್ದನ್ನು ನಾವು ನೋಡಿಕೊಳ್ತೇವೆ. The Bible says here, ಸತ್ಯವೇದ ಇಲ್ಲಿ ಈ ರೀತಿಯಾಗಿ ಹೇಳ್ತದೆ, Jesus was in Bethany in the house of Simon. ಸೈಮನನ ಮನೆಯಲ್ಲಿ, ಸಿಮೋನನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದದ್ದನ್ನು ಇಲ್ಲಿ ನಾವು ನೋಡಿಕೊಳ್ಳುತ್ತೇವೆ. So what is happening? The events that are happening at this place called Bethany. ಬೆಥನಿ ಅನ್ನುವಂತ ಈ ಸ್ಥಳದಲ್ಲಿ ಯಾವೆಲ್ಲ ಕಾರ್ಯಗಳು ನಡೀತಾ ಇದೆ? Bible scholars say ಬೈಬಲ್ ಸ್ಕಾಲರ್ಸ್ ಅವರು ಈ ರೀತಿಯಾಗಿ that ಹೇಳ್ತಾರೆ, the meaning of Bethany is ಬೆತಾನ್ಯ ಅನ್ನುವಂತ ಈ ಪದಕ್ಕೆ ಇರುವಂತ ಅರ್ಥ house of affliction, ಒಂದು ತೊಂದರೆಗಳ ಒಂದು ಮನೆ, ತೊಂದರೆಯಿಂದ ಇರುವಂತ ಮನೆ, or a poor house. ಅಥವಾ ಒಂದು ಬಡತನದ ಮನೆ. Okay. Bethany means poor place, poor house, poor city, a house of affliction. ಬೆತಾನ್ಯ ಅಂತ ಹೇಳುವಾಗ ಅದು ಒಂದು ಬಡತನವನ್ನು ತೋರಿಸುತ್ತದೆ. This woman ಈ ಸ್ತ್ರೀಯು has a jar of expensive perfume. ಅವಳ ಹತ್ರ ಬೆಲೆ ಬಾಳುವಂತ ಒಂದು 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 ಜಟಮಾಂಸಿ ಅನ್ನುವಂತ ಒಂದು ಕಾರ್ಯವಿತ್ತು. Okay, she is carrying this alabaster jar of expensive perfume. ಬಹಳ ಬೆಲೆಯುಳ್ಳಂತಹ ಈ ಒಂದು ತೈಲವು ಅವಳ ಕೈಯಲ್ಲಿತ್ತು. The alabaster jar is made of marble. ಅದು ಆ ಒಂದು ಸುಗಂಧ ತೈಲದ ಭರಣಿಯನ್ನು, And they preserve oils and perfumes in this jar. ಆ ಒಂದು ಭರಣಿಯಲ್ಲಿ ಈ ಒಂದು ವಿಶೇಷವಾದಂತ ತೈಲವನ್ನು ಹಾಕಿ ಇಡ್ತಾ ಇದ್ರು. And they are very expensive. ಅವುಗಳು ಬಹಳ ಬೆಲೆಯುಳ್ಳದ್ದಾಗಿದೆ. How do we know it's expensive? ಅದು ಯಾವ ರೀತಿ ಬೆಲೆಯುಳ್ಳದ್ದು ಅನ್ನುವಂಥದ್ದು ನಾವು ಯಾವ ರೀತಿ ತಿಳ್ಕೊಳ್ತೇವೆ ಅಂತಂದ್ರೆ, those who are around this woman are saying, ಈ ಸ್ತ್ರೀ ಮಾಡುವಂತ ಕಾರ್ಯದ ಸಮಯದಲ್ಲಿ ಇರುವಂತ ಅಕ್ಕಪಕ್ಕದ why ಜನರು, are you wasting this perfume? ಈ ಒಂದು ತೈಲವನ್ನು ಯಾಕೆ ನೀನು ಅದನ್ನು ವೇಸ್ಟ್ ಮಾಡ್ತಾ ಇದೀಯಾ? It can be sold at a high price. ಅದನ್ನು ಬೆಲೆಯುಳ್ಳದ್ದಾಗಿ ಮಾರಬಹುದಾಗಿತ್ತಲ್ಲವಾ? And take the money and give it to the poor. ಮತ್ತು ಆ ಹಣವನ್ನು ತೆಗೆದುಕೊಂಡು ನೀನು ಬಡವರಿಗೆ ಹಂಚಬಹುದಾಗಿತ್ತು. Good advice. ಇದು ಒಂದು ಒಳ್ಳೆ ರೀತಿಯಾದಂತಹ ಒಂದು ಆಲೋಚನೆಯಾಗಿತ್ತು. But it's the wrong timing. ಆದ್ರೆ ತಪ್ಪಾದಂತಹ ಸಮಯದಲ್ಲಿ. And this woman is, maybe stored this up or has this expensive perfume, and she's not going to waste it. She knows where it has to be used
and at the feet of which person it has to be put. ಆ ಸ್ತ್ರೀಗೆ ಚೆನ್ನಾಗಿ ಗೊತ್ತಿತ್ತು ಆ ಅಮೂಲ್ಯವಾದಂತ ತೈಲವನ್ನು ಯಾರ ಪಾದದಲ್ಲಿ ಅವಳು ಹಾಕ್ತಾ ಇದ್ದಾಳೆ, ಅದನ್ನು ಯಾವ ರೀತಿ ಆತನು ಸಮರ್ಪಿಸ್ತಾಳೆ ಅನ್ನುವಂತ ಕಾರ್ಯ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. So the people are asking her, ಮತ್ತು ಜನರು ಈ ರೀತಿಯಾಗಿ ಅವಳಿಗೆ ಪ್ರಶ್ನೆ ಮಾಡ್ತಾ ಇದ್ರು, woman, what are you doing? ಸ್ತ್ರೀಯೇ, ನೀನು ಇಲ್ಲಿ ಏನ್ ಮಾಡ್ತಾ ಇದೀಯಾ? This could have been sold at a high price and you could have fed the poor with that money. ಹೆಚ್ಚಾದ ಹಣಕ್ಕೆ ನೀನು ಇದನ್ನು ಮಾರಿ ಬಡವರಿಗೆ ಇದನ್ನು ನೀನು ಉಣ್ಣಿಸಬಹುದಾಗಿತ್ತಲ್ವಾ? What is the answer of Jesus? ಯೇಸು ಸ್ವಾಮಿ ಅದಕ್ಕೆ ಪ್ರತಿ ಉತ್ತರ ಏನಾಗಿತ್ತು? Jesus is saying, why are you bothering this woman? ಈ ಸ್ತ್ರೀ ಬಗ್ಗೆ ನೀವು ಯಾಕೆ ಕಾಳಜಿ ಮಾಡ್ತಾ ಇದ್ದೀರಾ? What she has done, ಅವಳು ಏನನ್ನು ಮಾಡಿದ್ದಾಳೋ, she poured this perfume on my body. ಆ ಒಂದು ತೈಲವನ್ನು ನನ್ನ ಒಂದು ದೇಹಕ್ಕೆ ಅವಳು ಹಾಕಿದ್ದಾಳೆ. She did it to prepare me for my burial. ನನ್ನ ಒಂದು ಆ ಒಂದು ಉತ್ತರ ಕ್ರಿಯೆ ಮಾಡುವುದಕ್ಕಾಗಿ ಇವಳು ಒಂದು ಒಳ್ಳೆ ಕೆಲಸವನ್ನು ಅವಳು ಮಾಡಿದ್ದಾಳೆ. ಜೋರ್ಸೆ ಬೋಲೆ hallelujah. Hallelujah. When you and I come to worship God, ನೀವು ಮತ್ತು ನಾವು ಆ ಕರ್ತನ ಬಳಿಯಲ್ಲಿ ನಾವು ಆರಾಧನೆ ಮಾಡುವುದಕ್ಕಾಗಿ ಬರುವಾಗ, what is the price you are paying? ಯಾವ ಬೆಲೆಯನ್ನು ನೀವು ಆತನಿಗೆ ನೀವು ಕಟ್ತಾ ಇದ್ದೀರಾ? What kind of a spiritual fragrance or a spiritual perfume you are bringing before the house of God or before the feet of Jesus? ಆ ಕರ್ತನ ಆಲಯದಲ್ಲಿ ಆತನ ಪಾದದ ಬಳಿಯಲ್ಲಿ ಎಂತ ಒಂದು ಅಮೂಲ್ಯವಾದಂತ ಆ ಒಂದು ತೈಲವನ್ನು ನೀವು ತರ್ತಾ ಇದ್ದೀರಾ? How do you come to God to worship him on a Sunday morning? ಭಾನುವಾರ ಮುಂಜಾನೆ ಆತನ ಸಮ್ಮುಖದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಎಂತ ಒಂದು ಸಿದ್ಧತೆ ಒಟ್ಟಿಗೆ ನೀವು ಇಲ್ಲಿ ಬರ್ತಾ ಇದ್ದೀರಾ? What is your sacrifice? ನಿಮ್ಮ ತ್ಯಾಗ ಏನಾಗಿದೆ? What is the price? ನಿಮ್ಮ ಬೆಲೆ ಏನಾಗಿದೆ? What are you bringing to Jesus when you worship him? ಕರ್ತನನ್ನು ಆರಾಧನೆ ಮಾಡುವುದಕ್ಕಾಗಿ ಬರುವಂತ ಸಮಯದಲ್ಲಿ ಏನನ್ನು ನೀವು ತರ್ತಾ ಇದ್ದೀರಾ? Do you prepare and come to ನೀವು worship him? ಸಿದ್ಧರಾಗಿ ಕರ್ತನ ಆಲಯದಲ್ಲಿ ಆರಾಧಿಸುವುದಕ್ಕಾಗಿ ಬರ್ತಾ ಇದ್ದೀರಾ? Or do we come casually to worship God? ಅಥವಾ ನಾವು ಸತತವಾಗಿ ಬರುವ ಹಾಗೆ ನಾವು ಬರ್ತಾ ಇದ್ದೇವಾ? When we worship God, ಯಾವಾಗ ನಾವು ಕರ್ತನನ್ನು ಆರಾಧನೆ ಮಾಡ್ತೇವೋ, it is looking at the face of Jesus. ನಾವು ಆ ಕರ್ತನ ಮುಖವನ್ನು ನಾವು ನೋಡುವವರಾಗಿದ್ದೇವೆ. And not worshiping for the applause of people. ಅಥವಾ ಜನರ ಚಪ್ಪಾಳೆಕ್ಕಾಗಿ ನಾವು ಆರಾಧನೆ ಮಾಡ್ಲಿಕ್ಕೆ ನಾವು ಬಂದಿಲ್ಲ. When you are giving an applause, give it to the King of Kings and Lord of Lords. ನೀವು ಮಹಿಮೆ ಪಡಿಸುವುದಕ್ಕಾಗಿ ನೀವು ಬಯಸುವುದಾದ್ರೆ ಕರ್ತನಾದ ಕರ್ತನಿಗೆ ನೀವು ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೀರಿ. When you sing, your songs must rise up from within the depths of your heart as your love and devotion to God. ನೀವು ಯಾವಾಗೆಲ್ಲ ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ಬಯಸುವುದಾದ್ರೆ ಆತ್ಮದಿಂದಲೂ ಸತ್ಯದಿಂದಲೂ ಹೃದಯ ಅಂತರಾಳದಿಂದ ನೀವು ಆತನನ್ನು ಆರಾಧಿಸ್ರಿ. Many believers in the church, ಅನೇಕ ವಿಶ್ವಾಸಿಗಳು ಸಭೆಯಲ್ಲಿ, you only worship God on a Sunday morning. ಕೇವಲ ನೀವು ಭಾನುವಾರದ ಮುಂಜಾನೆ ಮಾತ್ರ ನೀವು ಆರಾಧನೆ ಮಾಡ್ತೀರಾ. And the 1 hour of worship that we have in the morning, ಒಂದು ತಾಸಿನ ಆರಾಧನೆ ಮುಂಜಾನೆ ಸಮಯದಲ್ಲಿ you worship from the outer court. ನೀವು ಹೊರ ಅಂಗಳದಲ್ಲಿ ನೀವು ಆರಾಧನೆ ಮಾಡ್ತೀರಾ. If you are half an hour late, you have missed that. In 1 hour you have missed 30 minutes. ಅದರಲ್ಲಿ ನೀವು ಅರ್ಧ ತಾಸು ತಡವಾಗಿ ಬರುವುದಾದ್ರೆ ಆ ಒಂದು ತಾಸಿನಲ್ಲಿ 30 ನಿಮಿಷ ನೀವು ಕಳ್ಕೊಂಡು ಬಿಟ್ಟಿದ್ದೀರಾ. And if you arrive in church at 10 o'clock, you have missed the worship. ನೀವು ಅದರಲ್ಲಿಯೂ 10 ಗಂಟೆಗೆ ನೀವು ಪ್ರವೇಶಿಸುವುದಾದ್ರೆ ಆ ಆರಾಧನೆಯನ್ನು ನೀವು ತಪ್ಪಿಸಿಕೊಳ್ತೀರಾ. I'm telling you, don't worship God on a Sunday morning only. ನಾನು ಹೇಳುವ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನೀವು ಕೇವಲ ಭಾನುವಾರದ ಮುಂಜಾನೆ ಮಾತ್ರ ನೀವು ಆತನನ್ನು ಆರಾಧಿಸುವವರಾಗಬೇಡಿ. Sunday morning is a public worship. ಭಾನುವಾರದ ಮುಂಜಾನೆ ಆರಾಧನೆ ಅದು ಎಲ್ಲರಿಗೆ ಜನರಿಗಾಗಿರುವಂತ ಒಂದು ಆರಾಧನೆ. But where is your private worship? ಆದ್ರೆ ನಿಮ್ಮ ರಹಸ್ಯವಾದಂತ ಆರಾಧನೆ ಎಲ್ಲಿದೆ? Where is your secret place? ನಿಮ್ಮ ಒಂದು 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 ಗುಪ್ತವಾದಂತ ಸ್ಥಳ ಎಲ್ಲಿದೆ? Do you lift your hands in your private place and worship God? ಆ ಗುಪ್ತ ಸ್ಥಳದಲ್ಲಿ ನಿಮ್ಮ ಕರಗಳನ್ನು ಚಾಚಿ ನೀವು ಆರಾಧನೆ ಮಾಡ್ತಾ ಇದ್ದೀರಾ? Do you spend time in the presence of God, having an intimate time of worship with God? ಆ ಒಂದು ಸಮಯದಲ್ಲಿ ಕರ್ತನೊಟ್ಟಿಗೆ ನೀವು ಒಂದು ಆ ಸಮಯವನ್ನು ಆರಾಧನೆಯಲ್ಲಿ ನೀವು ಕಳೀತಾ ಇದ್ದೀರಾ? If not, begin to be a worshipper in the private place, in the secret place. ನೀವು ಆ ರೀತಿ ಮಾಡದೇ ಇರುವುದಾದ್ರೆ ದಯವಿಟ್ಟು ನೀವು ರಹಸ್ಯವಾದಂತ ಸ್ಥಳದಲ್ಲಿ ಆರಾಧನೆ ಮಾಡುವವರು ನೀವು ಆಗಿರ್ರಿ. Don't be an outer court worshipper only. ಕೇವಲ ಹೊರ ಅಂಗಳದಲ್ಲಿ ಆರಾಧಿಸುವಂತ ವ್ಯಕ್ತಿಗಳು ನಾವು ಆಗಬಾರದು. Don't be an inner court worshipper only. ನಾವು ಕೇವಲ ಆರಾಧನೆ ಸಭೆಯಲ್ಲಿ ಬಂದು ಆರಾಧಿಸುವವರು ನಾವು ಆಗದಂತೆ, Be an intimate worshipper which happens at the most holy place. ಅತಿ ಪರಿಶುದ್ಧ ಸ್ಥಳದಲ್ಲಿ ಕರ್ತನೊಟ್ಟಿಗೆ ನಾವು ಆತ್ಮದಲ್ಲಿಯೂ ಆರಾಧಿಸುವವರು ನಾವು ಆಗಿರಬೇಕಾಗಿದೆ. This woman,
ಈ ಸ್ತ್ರೀಯು how did she come to Jesus? ಯೇಸು ಸ್ವಾಮಿ ಹತ್ತಿರಿಗೆ ಯಾವ ರೀತಿಯಾಗಿ ಬಂದಳು? She did not come empty handed. ಅವಳು ಈ ಬರಿಗೈಯಲ್ಲಿ ಕರ್ತನ ಸಮ್ಮುಖಕ್ಕೆ ಬರಲಿಲ್ಲ. Bethany means poor house. ಬೆತಾನ್ಯ ಅನ್ನುವಂತದ್ದಾದ್ರೆ ಅದು ಬಡತನದ ಮನೆ. This woman may be poor in material things. ಅವಳು ಬೇರೆ ಕಾರ್ಯಗಳಲ್ಲಿ ಅವಳ ಜೀವಿತದಲ್ಲಿ ಅವಳು ಬಡವಳಾಗಿರಬಹುದು ನಿಜ. But in worship she is rich towards God. Amen. ಆದ್ರೆ ಆರಾಧನೆಯಲ್ಲಿ ಅವಳು ಬಹಳ ಶ್ರೀಮಂತಳಾಗಿದ್ದಳು. The most expensive thing she had, she put it to Jesus. She gave it to Jesus and she worshipped him. ಅತಿ ಬೆಲೆಯುಳ್ಳಂತ ಕಾರ್ಯಗಳನ್ನು ಯೇಸು ಸ್ವಾಮಿಯ ಪಾದಕ್ಕೆ ತಂದು ಅವಳು ಅರ್ಪಿಸ್ತಾ ಇದ್ದಾಳೆ. Does worship cost you something in your life? ನಿಮ್ಮ ಜೀವಿತದಲ್ಲಿ ಅಂತ ಒಂದು ಆರಾಧನೆ ಬೇಕಾಗಿದೆ. What does it cost you to worship God? ಏನು ಅದು ಆ ಕಾರ್ಯ ಏನಾಗಿದೆ ಕರ್ತನನ್ನು When your ಆರಾಧಿಸುವುದಕ್ಕಾಗಿ? situation is tough, do you still worship God? ನಿಮ್ಮ ಪರಿಸ್ಥಿತಿಗಳು ಕಠಿಣವಾಗಿರುವಾಗಲೂ ಸಹ ನೀವು ಆರಾಧನೆ ಮಾಡುವವರು ನೀವು ಆಗಿರಬೇಕು. Amen. It's easy to worship God when things are going well, when everything is fine. ಎಲ್ಲಾ ಸಂಗತಿಗಳು ಚೆನ್ನಾಗಿ ನಡೀತಾ ಇರುವಾಗ ಆತನನ್ನು ಆರಾಧಿಸುವಂತದ್ದು ಬಹಳ ಸುಲಭವಾಗಿದೆ. But in the tough times, ಆದ್ರೆ ಕಠಿಣ ಸ್ಥಿತಿಯಲ್ಲಿ do you give the best to God? Do you pay a price to worship God? ಆ ಕರ್ತನಿಗೆ ಅತಿ ಬೆಲೆಯುಳ್ಳದ್ದು ತ್ಯಾಗಪೂರ್ವಕವಾಗಿ ಕೊಡುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? Does it cost you something to worship God? ಅದಕ್ಕೆ ನಾವು ಹೇಳ್ತೇವೆ ಕರ್ತನನ್ನು ಆರಾಧಿಸುವಂತದ್ದು. Does it cost you something? ಏನಾರ ಬೆಲೆ ನೀನು ಕೊಡಬೇಕಾಗ್ತದ? ನಿಮಗೆ ಏನಾದ್ರೂ ಬೆಲೆ ಕೊಡ್ಲಿಕ್ಕೆ ಆಗ್ತದಾ? Let's read about David in 2 Samuel 24:24. ಎರಡನೇ ಸಮುವೇಲನ ಪುಸ್ತಕ 24:24ನೇ ವಚನವನ್ನು ನಾವು ಓದಿಕೊಳ್ಳೋಣ. In the context of what David is doing in this passage, ಈ ಒಂದು ಭಾಗದಲ್ಲಿ ದಾವೀದನು ಏನನ್ನು ಮಾಡಿದಾನೆ ಅನ್ನುವಂಥದ್ದನ್ನು ನೋಡುವುದಾದ್ರೆ, because of the sin David committed, there's a plague that came upon the people of Israel. ದಾವೀದನು ಮಾಡಿದಂತ ಪಾಪದ ನಿಮಿತ್ತವಾಗಿ ಆ ಎಲ್ಲ ಇಸ್ರಾಯೇಲ್ ಪಟ್ಟಣದಲ್ಲಿ ಬಂದಿರುವಂತ ರೋಗವು ನಮಗೆಲ್ಲರಿಗೂ And ಗೊತ್ತಿದೆ. the prophet goes to him ಒಂದು ಪ್ರವಾದಿಯು ಆತನ ಬಳಿಗೆ ಹೋಗ್ತಾನೆ. and he tells him to build an altar and offer worship to God. ಒಂದು ಯಜ್ಞವೇದಿಯನ್ನು ಕಟ್ಟಿ ನೀನು ಕರ್ತನಿಗೆ ಆರಾಧನೆಯನ್ನು ಸಲ್ಲಿಸು. Let's read 2 Samuel 24:24. ಎರಡನೇ ಸಮುವೇಲ 24:24ನೇ ವಚನವನ್ನು ನಾವು ಓದಿಕೊಳ್ಳೋಣ. But the king replied to Araunah, that is this man who has a piece of land. He says, "No, I insist on paying you for this land. I will not sacrifice to the Lord my God burnt offerings that cost me nothing." So David bought the threshing floor and the oxen and paid 50 shekels of silver for them. David built an altar to the Lord there and sacrificed burnt offerings and fellowship offerings. Then the Lord answered his prayer on behalf of the land, and the plague on Israel was stopped. ಅರಸನು ಔರನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕ್ಷಣವನ್ನು ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಅರ್ಪಿಸಿದನು. ಹೀಗೆ ದೇಶದ ಮೇಲಿದ್ದ ಯೆಹೋವನ ಕೋಪವು ಶಾಂತವಾಯಿತು. ಇಸ್ರಾಯೇಲೆಲ್ಲರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. Hallelujah. Hallelujah. ಜೋರಾಗಿ ಎಲ್ಲರೂ ಸರಿ ಹಿಂದ್ಗಡೆ hallelujah. Hallelujah. What is David doing? ದಾವೀದನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? David is the king of Israel. ಇಸ್ರಾಯೇಲ್ನ ಅರಸನಾಗಿದ್ದಾನೆ ದಾವೀದನು. And this man who owns this field, this man who owns the property, ಈ ಒಂದು ಎಲ್ಲ ಒಂದು ಆಸ್ತಿಯನ್ನು ಇಟ್ಟಿರುವಂತ ಈ ಮನುಷ್ಯನು, he's saying, David, you can take my land. ಇದನ್ನು ಹೇಳ್ತಾ ಇದ್ದಾನೆ, ದಾವೀದನೇ, ನನ್ನ ಎಲ್ಲ ಒಂದು ಭೂಮಿಯನ್ನು ನೀನು ತೆಗೆದುಕೋ. You want to build an altar here, you can take my land. ನೀನು ಇಲ್ಲಿ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ನೀನು ಬಯಸುವುದಾದರೆ ಈ ಭೂಮಿಯನ್ನು ತೆಗೆದುಕೋ. You can take the oxen. ಎಲ್ಲ ಒಂದು ದನಗಳನ್ನು ನೀನು ತೆಗೆದುಕೋ. You can take everything and make your sacrifice. ಎಲ್ಲವನ್ನು ತೆಗೆದುಕೊಂಡು ಆ ಯಜ್ಞವನ್ನು ನೀನು ಸಮರ್ಪಿಸು. What is the answer of King David? ದಾವೀದನಿಂದ ಬಂದಂತ ಪ್ರತಿ ಉತ್ತರ ಏನಾಗಿದೆ? David is saying, ದಾವೀದನು ಹೇಳ್ತಾ ಇದ್ದಾನೆ, I am not going to take things free from you. ನಿನ್ನಿಂದ ಉಚಿತವಾಗಿ ಯಾವುದನ್ನು ನಾನು ತೆಗೆದುಕೊಳ್ಳುವುದಿಲ್ಲ. I want to offer God something that costs me.
ನಾನು ಕರ್ತನಿಗೆ ಬೆಲೆ ಉಳ್ಳದ್ದನ್ನು ಅರ್ಪಿಸುವುದಕ್ಕಾಗಿ ನಾನು ಇಚ್ಛೆ I will not offer ಪಡುವವನಾಗಿದ್ದೇನೆ. to God something that doesn't cost me anything. ಯಾವುದು ಬೆಲೆ ಇಲ್ಲದೆ ಇರುವಂತ ಕಾರ್ಯಗಳನ್ನು ಅರ್ಪಿಸುವುದಕ್ಕಾಗಿ ನನಗೆ ಮನಸ್ಸಿಲ್ಲ. David's worship was not an easy worship. ದಾವೀದನ ಒಂದು ಆರಾಧನೆ ಯಾವುದೇ ಸಾಧಾರಣವಾದಂತ ಆರಾಧನೆ Many ಆಗಿರಲಿಲ್ಲ. believers today, we love easy worship. ಅನೇಕ ವಿಶ್ವಾಸಿಗಳಾದಂತ ನಾವು ಬಹಳ ಸಾಧಾರಣವಾದಂತ ಆರಾಧನೆಯನ್ನು There ಮಾಡುವುದಕ್ಕಾಗಿ is no price ಮನಸ್ಸುಳ್ಳವರಾಗಿದ್ದೇವೆ. we are paying for worship. ಆರಾಧನೆಗಾಗಿ ಯಾವುದೇ ಬೆಲೆಯನ್ನು ಕಟ್ಟುವುದಕ್ಕಾಗಿ ನಮಗೆ We ಮನಸ್ಸಿಲ್ಲ. like free worship. ಒಂದು ಉಚಿತವಾದಂತ ಆರಾಧನೆ. There is no sacrifice behind our worship. ಆ ಆರಾಧನೆ ಹಿಂದೆ ಯಾವುದೇ ಒಂದು ಕ್ರಯ ಕಟ್ಟುವಿಕೆ There is ನಮ್ಮಲ್ಲಿಲ್ಲ. no price we are paying for our worship. ನಮ್ಮ ಆರಾಧನೆಗೆ ಯಾವುದೇ ಕ್ರಯವನ್ನು ನಾವು ಕಟ್ತಾ ಇಲ್ಲ. David is saying, ದಾವೀದನು ಹೇಳ್ತಾ ಇದ್ದಾನೆ, how can I give to God, borrowing things free from you and offering it to God? ಯಾವ ರೀತಿ ನಿನ್ನಿಂದ ತೆಗೆದುಕೊಂಡು ಕರ್ತನಿಗೆ ಉಚಿತವಾಗಿ ನಾನು ಆ ಯಜ್ಞವನ್ನು ಅರ್ಪಿಸಲಿ? What is the principle behind this? ಇದರ ಹಿಂದಗಡೆ ಇರುವಂತ ಹಿನ್ನೆಲೆ ಈ ರೀತಿಯಾಗಿದೆ. That true worship, write this down. ಇದನ್ನು ಬರೆದುಕೊಳ್ಳ್ರಿ. ನಿಜವಾದಂತ ಆರಾಧನೆ, That true worship and sacrifice ನಿಜವಾದಂತ ಆರಾಧನೆ, should ತ್ಯಾಗಪೂರ್ವಕವಾದ involve ಆರಾಧನೆ, a personal cost. ಅದಕ್ಕೆ ಒಂದು ವ್ಯಕ್ತಿಗವಾದಂತ ಬೆಲೆ ಇದೆ. It can be a financial sacrifice. ಅದು ಹಣಕಾಸಿನಲ್ಲಿರುವಂತ ಒಂದು ತ್ಯಾಗ ಇರಬಹುದು. Worship is not convenient always. ಆರಾಧನೆ ಅನ್ನುವಂಥದ್ದು ಯಾವಾಗಲೂ ಸ್ವಾಭಾವಿಕವಾಗಿರಲ್ಲ. True worship ನಿಜವಾದಂತ ಆರಾಧನೆ is coming out of your comfort zone and worshiping God. ನಿಮ್ಮ ಒಂದು ಆರಾಮವಾಗಿರುವಂತ ಆ ಸ್ಥಳದಿಂದ ಬಂದ್ಬಿಟ್ಟು ಆತನಿಗೆ ಸಮರ್ಪಿಸುವಂತ ಆರಾಧನೆ. True worship is giving the best of your time to God. ಕರ್ತನಿಗೆ ಕೊಡುವುದರಲ್ಲಿ ಒಳ್ಳೆದಾಗಿರುವಂತ ನಿಮ್ಮ ಸಮಯವನ್ನು ಕೊಡುವಂತದ್ದು. When you come to church, ಯಾವಾಗ ನೀವು ಸಭೆಗೆ you ಬರ್ತೀರಾ, have to give up your sleep. ನಿಮ್ಮ ನಿದ್ರೆಯನ್ನು ನೀವು ತ್ಯಾಗ ಮಾಡಬೇಕಾಗ್ತದೆ. You have to give up your comfort. ನಿಮ್ಮ ಆ ಒಂದು ಸುರಕ್ಷಿತವಾದ ಸ್ಥಳವನ್ನು ನೀವು ಬಿಟ್ಟು ಬಿಡಬೇಕಾಗಿದೆ. You have to come early to worship God. ಕರ್ತನನ್ನು ಆರಾಧಿಸುವುದಕ್ಕಾಗಿ ನೀವು ಬೇಗವಾಗಿ ಬರಬೇಕಾಗಿದೆ. If not, your worship does not have meaning. ಇದನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಆರಾಧನೆಗೆ ಯಾವುದೇ ಬೆಲೆ ಇರುವುದಿಲ್ಲ. When we come early to worship God, ಕರ್ತನನ್ನು ಆರಾಧಿಸುವುದಕ್ಕಾಗಿ ವೇಗವಾಗಿ ನಾವು ಬರುವುದಾದ್ರೆ we are paying a price. ಅಲ್ಲಿ ನಾವು ಕ್ರಯವನ್ನು ಕಟ್ತಾ ಇದ್ದೇವೆ. You cut off your sleep. ನಿಮ್ಮ ನಿದ್ದೆಯನ್ನು ನೀವು ತೆಗೆದು ಹಾಕ್ತಾ You ಇದ್ದೀರಾ. prepare your family. ನಿಮ್ಮ ಕುಟುಂಬವನ್ನು ನೀವು ಸಿದ್ಧ ಮಾಡ್ತಾ ಇದ್ದೀರಾ. Okay, breakfast doesn't come first, worship comes before breakfast. ಯಾವುದೇ ಉಪಹಾರ ಮೊದಲು ಬರುವುದಿಲ್ಲ, ಕರ್ತನ ಆರಾಧನೆ ಮೊದಲು ಬರ್ತದೆ. If you are coming casually to the house of God, ಒಂದು ನಿಷ್ಕಾಳಜಿಯಾಗಿ ನೀವು ಸತತವಾಗಿ ನೀವು ಬರುವುದಾದ್ರೆ ಸಭೆಗೆ, God will also deal casually with your life. ನಿಮ್ಮ ಜೀವಿತದಲ್ಲಿ ಬರುವಂತ ಪರಿಸ್ಥಿತಿಯಲ್ಲಿ ಆತನು ಸರ್ವಸಾಧಾರಣವಾಗಿ If ತೆಗೆದುಕೊಳ್ತಾನೆ. there is no preparation when you come to the house of God, ದೇವರ ಮನೆಯಲ್ಲಿ ಬರುವಾಗ ಸಿದ್ಧತೆಯೊಟ್ಟಿಗೆ ನೀವು ಬರುವುದಾದ್ರೆ how can we expect a blessing from God? ನೀವು ಯಾವ ರೀತಿ ಕರ್ತನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀವು ಮನಸ್ಸು ಮಾಡ್ತೀರಾ? Look at this woman. ಈ ಸ್ತ್ರೀಯನ್ನು ನೀವು ನೋಡ್ರಿ. The most expensive thing she had. ಅನೇಕ ಬಹಳ ಬೆಲೆ ಉಳ್ಳಂತದ್ದು ಅವಳ ಹತ್ರ When ಇರುವಾಗ, you read about this passage of scripture in other gospels, ಈ ಭಾಗವನ್ನು ಬೇರೆ ಒಂದು ಪುಸ್ತಕದಲ್ಲಿ ನೀವು ಓದಿಕೊಳ್ಳುವುದಾದ್ರೆ, you know, the woman let her hair loose. ಅವಳ ಕೂದಲುಗಳನ್ನು ಬಿಚ್ಚಿಬಿಟ್ಟು She poured this expensive perfume and the fragrance filled the whole house. ಆ ಬೆಲೆ ಉಳ್ಳದಂತ ತೈಲವನ್ನು ಸುರಿದಾಗ ಆ ಇಡೀ ವಾಸನೆಯು ಅಲ್ಲಿ ಹಬ್ಬಿಕೊಳ್ತದೆ. And she bent down at the feet of Jesus. ಅದಾದ ನಂತರ ನಾವು ನೋಡ್ತೇವೆ ಅವಳು ತಲೆಯನ್ನು ಬಾಗಿ And with the hair she is wiping the feet of Jesus. ಆ ಕೂದಲಿನ ತೆಗೆದುಕೊಂಡು ಆ ಕಾಲುಗಳನ್ನು ಒರೆಸ್ತಾ ಇದ್ದಾಳೆ. Women, ಸ್ತ್ರೀಯರೇ, if you have short hair, you can't do that. ನಿಮಗೆ ಚಿಕ್ಕದಾದಂತ ಕೂದಲುಗಳಿರುವುದಾದ್ರೆ ಆ ಕಾರ್ಯ ನಿಮ್ಮಿಂದ ಮಾಡ್ಲಿಕ್ಕಾಗಲ್ಲ. How much low you bend also, you'll not be able to wipe the feet of Jesus. ಎಷ್ಟೇ ನೀವು ಬಗ್ಗುವುದಾದ್ರೂ ಆ ಒಂದು ಕೂದಲನ್ನು ತೆಗೆದುಕೊಂಡು ಕರ್ತನ ಪಾದವನ್ನು ನಾವು ಒರೆಸ್ಲಿಕ್ಕಾಗಲ್ಲ. The Bible says the glory of women is in their hair. ಅಲ್ಲಿ ಸತ್ಯವೇದ ಹೇಳ್ತದೆ ಆ ಮಹಿಮೆಯು ಆ ಸ್ತ್ರೀಯ ಕೂದಲಿನಲ್ಲಿತ್ತು. This woman knows what she is doing. ಆ ಸ್ತ್ರೀಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಏನ್ ಮಾಡ್ತಾ ಇದ್ದಾಳೆ. Just for discussion sake. ಅಲ್ಲಿರುವಂತ ಮಾತುಕತೆಯ ನಿಮಿತ್ತವಾಗಿ, Okay, just for me to talk to you. ನಿಮ್ಮೊಟ್ಟಿಗೆ ನಾನು ಮಾತನಾಡ್ಲಿಕ್ಕೆ ಬಯಸ್ತೇನೆ. All women, wives who are here, ಇಲ್ಲಿರುವಂತ ಎಲ್ಲಾ ಸ್ತ್ರೀಯರೊಟ್ಟಿಗೆ try this at home. ನೀವು ಮನೆಯಲ್ಲಿ ಹೋಗಿ ಈ ಕಾರ್ಯವನ್ನು ಮಾಡಿ ನೋಡ್ರಿ. Put oil on the feet of your husband. ನಿಮ್ಮ ಗಂಡನ ಒಂದು ಕಾಲ್ ಕೆಳಗಡೆ ನೀವು ತಲೆ ಬಾಗಿಸ್ರಿ. Put your hair, leave your hair down. ನಿಮ್ಮ ಕೂದಲನ್ನು ನೀವು ಬಿಟ್ಬಿಟ್ಟು Okay, and try, just try. ಸುಮ್ಮನೆ ಇದನ್ನು ನೀವು ಮಾಡಿ ನೋಡ್ರಿ ಒಂದ್ಸಾರಿ.
At least once in your married life, you do this. ಮದುವೆ ಆಗಿರುವಂತ ನಿಮ್ಮ ಜೀವಿತ ಕಾಲದಲ್ಲಿ ಒಂದ್ಸಾರಿ ಆದ್ರೂ ಇದನ್ನು ಮಾಡಿ ನೋಡ್ಬೇಕು. ನಾವೇನು ಹೇಳ್ತೀವಿ? ವಾಟ್ ವಿ ವಿಲ್ ಸೇ? ನಾವೇನು ಹೇಳ್ತೀವಿ? ನಾವೇನ್ ಹೇಳ್ತೇವೆ? ಕಾಲ್ ತಕೊಂಡ್ಬಿಡ್ರಿ, ಮೊದಲು ಹೋಗಿ ಕಾಲ್ ತೊಳ್ಕೊಂಡ್ಬಿಡ್ರಿ. ನಾನು ಮುಟ್ಟೋದಿಲ್ಲ, ನಾನ್ ಮುಂದೆ ಬರಲ್ಲ, ಮುಟ್ಟೋದಿಲ್ಲ, ನಾನ್ ಮುಟ್ಟೋದಿಲ್ಲ. ಆಕ್ಚುಲಿ ನೀನೇ ನನ್ನ ಕಾಲ್ ತೊಳಿಬೇಕು. ನೋಡುವುದಾದ್ರೆ ನೀನೇ ನನ್ನ ಕಾಲ್ ತೊಳ್ಬೇಕಾಗಿದೆ. See, during Jewish cultures, these things are very important. ಯಹೂದ್ಯರ ಸಂಪ್ರದಾಯದಲ್ಲಿ ನಾವು ನೋಡುವುದಾದ್ರೆ ಈ ಎಲ್ಲಾ ಕಲಾಚಾರಗಳು ಬಹಳ ಪ್ರಾಮುಖ್ಯವಾದದ್ದು. Women, just give it a try. ಅದನ್ನು ಸುಮ್ಮನೆ ಒಂದ್ಸಾರಿ ನಾವು ಮಾಡಿ ನೋಡೋಣ. Give it a try. ಒಂದ್ಸಾರಿ ನಾವು ಮನೆಯಲ್ಲಿ ಮಾಡಿ ನೋಡೋಣ. ನಾನು ಯಾಕೆ ಬಗ್ಬೇಕು? ನಾನ್ ಯಾಕೆ ಬಗ್ಬೇಕು? ಯೇಸು ಸ್ವಾಮಿ ಆರಾಧನೆ ಮಾಡ್ಬೇಕಂದ್ರೆ ಬಗ್ಬೇಕ್ರಿ. ಯೇಸು ಸ್ವಾಮಿ ಆರಾಧನೆ ಮಾಡ್ಬೇಕಂತಂದ್ರೆ ನಾವು ಬಗ್ಲೇಬೇಕು. Give the highest value your worship. Give it, put it at the feet of Jesus. ಹೆಚ್ಚಿನ ಬೆಲೆಯುಳ್ಳಂತಹ ಆರಾಧನೆಯನ್ನು ನೀವು ಕರ್ತನ ಪಾದದಲ್ಲಿ ನೀವು ಇಡಬೇಕಾಗಿದೆ. Some of you come from far places. That is your sacrifice to worship God. ಅನೇಕರು ನಮ್ಮ ಮಧ್ಯದಲ್ಲಿ ಬಹಳ ದೂರದಿಂದ ಬರ್ತಾ ಇದ್ದೀರಾ, ಅದು ನಿಮ್ಮ ತ್ಯಾಗಪೂರ್ವಕವಾದ ಆರಾಧನೆ ಅದಾಗಿದೆ. Some of you come early. God accepts your sacrifice. ಕೆಲವೊಬ್ರು ನಮ್ಮ ಮಧ್ಯದಲ್ಲಿ ಬಹಳ ಬೇಗ ಬರ್ತಾರೆ, ಆ ಒಂದು ತ್ಯಾಗವನ್ನು ಕರ್ತನು ಸ್ವೀಕರಿಸಿಕೊಳ್ತಾನೆ. Amen. ಆಮೆನ್. Some price must be paid. ಏನಾದ್ರೂ ಬೆಲೆಯನ್ನು ನಾವು ಕಟ್ಟಬೇಕಾಗಿದೆ. Some value must be there behind your worship. ಅದರ ಬೆಲೆ ಇರಬೇಕು ನಿನ್ನ ಆರಾಧನೆ ಹಿಂದೆ. ನಿಮ್ಮ ಆರಾಧನೆ ಹಿಂದೆ ಯಾವುದಾದ್ರೂ ಒಂದು ಬೆಲೆ ಇರಬೇಕಾಗಿದೆ. Amen. ಆಮೆನ್. Let's read example of Job. ಯೋಬನ ಕುರಿತಾದಂತ ಒಂದು ಉದಾಹರಣೆಯನ್ನು ನಾವು ಓದಿಕೊಳ್ಳೋಣ. Job chapter 1 verse 20 and 21. ಯೋಬನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. We all know the story of Job. ಯೋಬನ ಕುರಿತಾಗಿ ಎಲ್ಲ ಕಥೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. One by one the messengers came and were giving him the bad news. ಒಬ್ಬರಾದ್ರ ಮೇಲೆ ಒಬ್ಬರು ಬಂದು ಅನೇಕ ಬೇಡವಾದಂತ ಸುದ್ದಿಗಳನ್ನು ಅವರು ಹೇಳ್ತಾ ಇದ್ರು. Fire came down and has consumed your cattle. ಬೆಂಕಿ ಮೇಲಿಂದ ಇಳಿದು ಬಂದು ನಿನ್ನ ಎಲ್ಲ ಒಂದು ಪ್ರಾಣಿಗಳನ್ನು ಅದೆಲ್ಲ ನಾಶ ಮಾಡಿತು. Your wealth is gone. ನಿನ್ನ ಎಲ್ಲ ಆಸ್ತಿ ಹೋಯಿತು. Your children are no more. ನಿನ್ನ ಮಕ್ಕಳು ಇಲ್ಲ. Your house is destroyed. ನಿನ್ನ ಮನೆ ಎಲ್ಲವೂ ಸರ್ವನಾಶವಾಗಿದೆ. Your cattle is gone. ನಿನ್ನ ಎಲ್ಲ ಪ್ರಾಣಿಗಳೆಲ್ಲವೂ ನಾಶವಾದವು. When one by one Job heard this news, ಒಂದಾದ ನಂತರ ಒಂದು ಎಲ್ಲಾ ಕಥೆಗಳನ್ನು ಕೇಳಿದ ನಂತರ what is the response of Job? ಯೋಬನ ಪ್ರತಿಕ್ರಿಯೆ ಏನಾಗಿತ್ತು? Let's read in Job chapter 1 verse 20 and 21. ಯೋಬನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20-21ನೇ ವಚನವನ್ನು ನಾವು ಓದಿಕೊಳ್ಳೋಣ. At this Job got up and tore his robe and shaved his head. Then he fell to the ground in worship and said, "Naked I came from my mother's womb, and naked I will depart. The Lord gave, and the Lord has taken away. May the name of the Lord be praised." ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. After Job lost everything, ಯೋಬನು ಸಮಸ್ತವನ್ನು ಕಳೆದುಕೊಂಡ the ನಂತರ Bible says he fell down to the ground and worshipped God. ಅದಾದ ನಂತರ ಸತ್ಯವು ಈ ರೀತಿಯಾಗಿ ಹೇಳ್ತದೆ, ಆತನು ನೆಲಕ್ಕೆ ಬಿದ್ದು ಕರ್ತನನ್ನು ಆರಾಧಿಸಿದನು. Look at the humility of this man of God. ಆತನ ಮಾನವತೆಯನ್ನು ನಾವು ನೋಡಿಕೊಳ್ತೇವೆ ಈ ಮನುಷ್ಯನ Here ಕುರಿತಾಗಿ. he's facing loss in his life. ತನ್ನ ಜೀವಿತದಲ್ಲಿ ಅನೇಕ ಒಂದು ಸಂಗತಿಗಳನ್ನು ಕಳೆದುಕೊಳ್ತಾ ಇದ್ದಾನೆ. But in humility and faith he worships God. ಆದ್ರೆ ಆ ಮಾನವತೆಯಲ್ಲಿ ಕರ್ತನನ್ನು ಆತನು ಆರಾಧಿಸ್ತಾ ಇದ್ದಾನೆ. What do we mean by this? ಇದರ ಅರ್ಥ ಏನಾಗಿದೆ? Job is saying, God, you are in control of everything. ಯೋಬನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಎಲ್ಲ ನಿಯಂತ್ರಣವು ಸ್ವಾಮಿ ನಿನ್ನ ಕೈಯಲ್ಲಿದೆ. God, you are sovereign. You know all things and you will take care of all things. ಸ್ವಾಮಿ, ಎಲ್ಲವೂ ನಿನಗೆ ಗೊತ್ತುಂಟು, ಎಲ್ಲವೂ ನಿನ್ನ ಕೈಯಲ್ಲಿದೆ, ನೀನ್ ಎಲ್ಲವನ್ನು ನೋಡಿಕೊಳ್ತೀಯ. Job's worship is a surrender to God. ಯೋಬನ ಆರಾಧನೆ ತನ್ನನ್ನು ತಾನು ಸಮರ್ಪಿಸುವಂತ ಆರಾಧನೆ ಆತನದಾಗಿತ್ತು. One of the postures
in worship is to fall down at the feet of Jesus and worship him. ಕರ್ತನ ಮುಂದೆ ಆರಾಧನೆ ಮಾಡುವಂತ ರೀತಿಯಲ್ಲಿ ಮತ್ತೊಂದು ರೀತಿ ಕರ್ತನ ಮುಂದೆ ಅಡ್ಡ ಬೀಳುವಂತದ್ದು. Revelation 7:11 and 12 the Bible says, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ ಅದರ ವಚನಗಳು ಈ ರೀತಿಯಾಗಿ ಹೇಳ್ತದೆ. all the angels were standing around the throne of God. ಆ ದೇವರ ಸಮ್ಮುಖದಲ್ಲಿ ಎಲ್ಲಾ ದೂತರು ನಿಂತುಕೊಂಡು, The elders and the four living creatures, ಎಲ್ಲ ಹಿರಿಯರು ಇರುವಂತ ಅಲ್ಲಿ ಎಲ್ಲ 4 ಪಕ್ಷಿಗಳು they fell down on their faces before the throne of ಆ God. ಕರ್ತನ ಸಮ್ಮುಖದಲ್ಲಿ ಅವರೆಲ್ಲರೂ ತಲೆಬಾಗಿಸಿದರು. And they are saying amen. ಅವರು ಹೇಳ್ತಾ ಇದ್ದಾರೆ ಆಮೇನ್ ಎಂಬುದಾಗಿ. Praise and glory, ಮಹಿಮೆಯು ಪ್ರಭಾವವು, wisdom and thanks, ಎಲ್ಲ ಜ್ಞಾನವು ಕೃತಜ್ಞತೆಯು, honor and power, ಎಲ್ಲ ಮಹಿಮೆಯು and strength be to our God forever and ever. ಎಲ್ಲ ಬಲವು ನನ್ನ ಕರ್ತನಿಗೆ ಯುಗ ಯುಗಾಂತರಕ್ಕೂ. Hallelujah. Hallelujah. Come on, just bole hallelujah. Hallelujah. How is your worship to the Lord? ಕರ್ತನಲ್ಲಿ ಇರುವಂತ ಆರಾಧನೆ ಯಾವ ರೀತಿಯಾಗಿದೆ? Is your posture of kneeling there when you worship God? ನೀವು ಕರ್ತನನ್ನು ಆರಾಧಿಸುವಾಗ ನೀವು ಮೊಣಕಾಲ ಮೇಲೆ ಬಂದು ನೀವು ಆರಾಧನೆ ಮಾಡ್ತಾ Do ಇದ್ದೀರಾ? you fall prostrate before God and worship God? ಆ ಕರ್ತನ ಮುಂದೆ ನೇರವಾಗಿ ಅಡ್ಡ ಬಿದ್ದು ನೀವು ಆತನನ್ನು ಆರಾಧನೆ ಮಾಡ್ತಾ ಇದ್ದೀರಾ? How is your worship this morning? ಈ ಒಂದು ಮುಂಜಾನೆಯಲ್ಲಿ ನಿಮ್ಮ ಆರಾಧನೆ Is ಯಾವ there a ರೀತಿಯಾಗಿದೆ? value that you place behind your worship? ನಿಮ್ಮ ಆರಾಧನೆಯಲ್ಲಿ ಆ ಒಂದು ಸ್ಥಳದಲ್ಲಿ ನೀವು ಯಾವ ರೀತಿ ಇದ್ದೀರಾ? Is there a cost behind your worship? ನಿಮ್ಮ ಆರಾಧನೆ ಹಿಂದುಗಡೆ ಆ ಬೆಲೆ ಇದೆನಾ? When everything is lost, do you still worship God? ಎಲ್ಲವನ್ನು ಕಳೆದುಕೊಂಡಂತ ಸ್ಥಿತಿಯಲ್ಲಿಯೂ ಸಹ ನೀವು ಆರಾಧನೆಯನ್ನು ಮಾಡ್ತಾ ಇದ್ದೀರಾ? It's very important, people of God. ದೇವಜನರೇ, ಇದು ಬಹಳ ಪ್ರಾಮುಖ್ಯ ಉಳ್ಳದ್ದು. How did this woman worship God? ಯಾವ ರೀತಿ ಈ ಸ್ತ್ರೀಯು ಕರ್ತನಿಗೆ ಆರಾಧನೆ ಸಲ್ಲಿಸಿದಳು? Write down these 5 things that I'm going to share. 5 ಕಾರ್ಯಗಳು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ, ಅದನ್ನು ದಯವಿಟ್ಟು ನೀವು ಬರೆದುಕೊಳ್ಳಬೇಕು. Very quickly. ಬಹಳ ಬೇಗವಾಗಿ. Number 1 ಮೊದಲನೇದಾಗಿ is humility. ಬಹಳ ಮಾನವತೆಯಿಂದ ದೀನ ಸ್ವಭಾವವುಳ್ಳವರಾಗಿ. Amen. ಆಮೆನ್. How do we worship God? ಯಾವ ರೀತಿ ನಾವು ಕರ್ತನನ್ನು ಆರಾಧನೆ ಮಾಡ್ತೇವೆ? Everyone say after me, humility. ದೀನತೆಯಿಂದ. ಜೋರಾಗಿ ಹೇಳಿ, ದೀನತೆಯಿಂದ. ದೀನತೆಯಿಂದ. When you come to God in humbleness, ಆ ದೀನತೆಯೊಟ್ಟಿಗೆ ಕರ್ತನ ಸಮ್ಮುಖದಲ್ಲಿ ಯಾವಾಗೆಲ್ಲ ನೀವು ಬರ್ತೀರೋ, grace follows humility. ಆ ಒಂದು ದೀನತೆಗೆ ಕೃಪೆಯು The Bible ಹಿಂಬಾಲಿಸುತ್ತೆ. says God gives grace to the humble. ಯಾರು ದೀನತೆಯಲ್ಲಿ ಇರ್ತಾರೋ ಕರ್ತನ ವಾಕ್ಯ ರೀತಿಯಾಗಿ ಹೇಳ್ತದೆ, ಕೃಪೆಯು ಅವರನ್ನು ಹಿಂಬಾಲಿಸುತ್ತದೆ. This woman with that alabaster jar of perfume, ಆ ಒಂದು ಬೆಲೆಯುಳ್ಳದಂತಹ ಆ ಒಂದು ಸುಗಂಧ ತೈಲವನ್ನು she is coming with simplicity and humility. ಬಹಳ ದೀನತೆಯಿಂದ ಸ್ವಾಭಾವಿಕವಾದಂತ ಗುಣಲಕ್ಷಣದಿಂದ ಕರ್ತನ ಸಮ್ಮುಖದಲ್ಲಿ ಅವಳು ಬರ್ತಾ ಇದ್ದಾಳೆ. Her focus is the feet of Jesus. ಅವಳ ಒಂದು ಗುರಿಯು ಅವಳು ಇಟ್ಟಿರುವಂತ ಗುರಿ She ಕರ್ತನ said, I want to touch ಪಾದವಾಗಿತ್ತು. the feet of Jesus. ಯೇಸು ಸ್ವಾಮಿಯವನ ಪಾದವನ್ನು ಮುಟ್ಟುವುದೇ ಅವಳ In ಗುರಿಯಾಗಿತ್ತು. humility she is worshiping Jesus. ಆ ದೀನತೆ ಒಟ್ಟಿಗೆ ಕರ್ತನನ್ನು ಅವಳು ಆರಾಧನೆ ಮಾಡ್ತಾ ಇದ್ದಾಳೆ. Hallelujah. ಹಲ್ಲೆಲೂಯಾ. ಜೋರ್ಸೆ ಬನ್ನಿ, hallelujah. ಹಲ್ಲೆಲೂಯಾ. How do you worship God? ನೀವು ಯಾವ ರೀತಿ ಕರ್ತನನ್ನು ಆರಾಧನೆ ಮಾಡ್ತೀರಾ? Do you worship God out of pride that I know the song, I have a voice, I know the music, I have the talent? ನೀವು ಆರಾಧನೆ ಮಾಡುವಾಗ ಅಹಂಕಾರದಿಂದ ಎಲ್ಲ ಹಾಡುಗಳು ನನಗೆ ಗೊತ್ತಿದೆ, ನಾನು ಒಳ್ಳೆ ರೀತಿಯಿಂದ ಆರಾಧನೆ ಮಾಡ್ತೀರಿ, ಆ ಒಂದು ಸ್ವಭಾವದಿಂದ ನೀವು ಆರಾಧನೆ ಮಾಡ್ತಾ ಇದ್ದೀರಾ? Let me tell you something. ಒಂದು ಕಾರ್ಯ ಹೇಳಲಿಕ್ಕೆ ನಾನು ಬಯಸ್ತೇನೆ. Worshipping God from this stage is very difficult for me. ಈ ಒಂದು ವೇದಿಕೆಯಿಂದ ಆರಾಧನೆ ಮಾಡುವುದು ನನಗೆ ತುಂಬಾ ಕಷ್ಟಕರವಾಗಿದೆ. I want to know how I'm sounding. ನನಗೆ ನಾನು ಲಕ್ಷ್ಯ ಕೊಡ್ತೇನೆ ಯಾವ ರೀತಿ ಅದು ಕೇಳಿಸ್ತಾ ಇದೆ. I want to know how the music is going on. ಯಾವ ರೀತಿ ವಾದ್ಯಗಾರರು ವಾದ್ಯಗಳನ್ನು ಬಾರಿಸ್ತಾ ಇದ್ದಾರೆ I ಅದರ am ಕುರಿತಾಗಿ looking at my presentation. ನನ್ನ ಒಂದು ನಾನು ಯಾವ ರೀತಿ ಇದ್ದೇನೆ ಅನ್ನುವಂಥದ್ದು. And I can miss the focus of Jesus and the feet of Jesus when I worship God. ನನ್ನ ಲಕ್ಷ್ಯವನ್ನು ನಾನು ಕಳೆದುಕೊಳ್ತೇನೆ, ಆ ಪಾದವನ್ನು ಕಳೆದುಕೊಂಡು ನಾನು ಈ ಒಂದು ಕಾರ್ಯದಲ್ಲಿ ವ್ಯಸ್ತನಾಗ್ಬಿಡ್ತೇನೆ. And sometimes when I'm worshiping God, ಕೆಲವೊಂದು ಸಾರಿ ನಾನು ಆರಾಧನೆ ಮಾಡ್ತಾ ಇರುವಾಗ and I get excited that everything is going on well, ಎಲ್ಲ ಒಳ್ಳೆ ರೀತಿಯಿಂದ ಹೋಗ್ತಾ ಇರುವಾಗ ನಾನು ಬಹಳ ಉತ್ತೇಜಿತನಾಗ್ತೇನೆ. I speak to my heart, to myself in this place. ಈ ಸ್ಥಳದಲ್ಲಿ ನಾನು ನನ್ನೊಟ್ಟಿಗೆ ನನ್ನ ಆತ್ಮದೊಂದಿಗೆ ನಾನು ಮಾತನಾಡ್ತಾ ಇರ್ತೇನೆ. Focus on Jesus. ಕರ್ತನಿಗೆ ನಾನು ಲಕ್ಷ್ಯ ಕೊಡುವುದಕ್ಕಾಗಿ. Focus on Jesus. ಆ ಯೇಸುವಿಗೆ ನನ್ನ ಲಕ್ಷ್ಯ Your ಕೊಡುವುದಕ್ಕಾಗಿ. song must please Jesus. ನನ್ನ ಹಾಡುಗಳು ಕರ್ತನನ್ನು ಮಾತ್ರ ಮೆಚ್ಚಿಸಬೇಕು. Whatever you do here on stage must bring glory to Jesus. ಯಾವೆಲ್ಲ ವೇದಿಕೆ ಮೇಲೆ ನೀವು ಮಾಡ್ತಿರೋ ಕರ್ತನಿಗೆ ಮಾತ್ರ ಅದು ಮಹಿಮೆ ತರುವಂತದ್ದಾಗಿರಬೇಕು. Humbling ourselves when we worship God. ನಾವು ಆರಾಧನೆ ಮಾಡುವಾಗ ದೀನತೆಯೊಟ್ಟಿಗೆ. Write this down. ದಯವಿಟ್ಟು ಬರೆದುಕೊಳ್ಳ್ರಿ. True worshippers ನಿಜವಾದಂತ ಆರಾಧಕರು will become
true servants of God. ನಿಜವಾದಂತ ಕರ್ತನ ಸೇವಕರಾಗಿರುತ್ತಾರೆ. Write it down. True worshippers ನಿಜವಾದಂತ ಆರಾಧಕರು will become true servants of God. ನಿಜವಾದಂತ ಕರ್ತನ ಸೇವಕರು ಅವರಾಗಿರ್ತಾರೆ. Keep writing. ಬರಿತಾ ಇರ್ರಿ. ಬರಿತಾ ಇರ್ರಿ. True worshippers ನಿಜವಾದಂತ ಆರಾಧಕರು are not proud people. ಅವರು ಒಂದು ಹೆಚ್ಚಳ ಪಡುವವರು ಅವರಾಗಿರಲ್ಲ. ಗರ್ವದಲ್ಲಿ ಆರಾಧನೆ ಮಾಡಿದೆ. ಅವರು ಗರ್ವದಲ್ಲಿ ಆರಾಧನೆ ಮಾಡುವುದಿಲ್ಲ. You understanding? Listen carefully. ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. True worshippers are not proud people. ನಿಜವಾದ ಆರಾಧಕರು ಅವರು ಗರ್ವರಾಗಿರುವುದಿಲ್ಲ. They don't seek name. ಅವರು ಯಾವುದೇ ಹೆಸರನ್ನು ಅವರು ಹೊಗಳಿಕೊಳ್ಳುವಿಕೆ They ನೋಡುವುದಿಲ್ಲ. don't seek titles. ಯಾವುದೇ ಹೊಗಳಿಕೊಳ್ಳುವಿಕೆ ನೋಡುವುದಿಲ್ಲ. They don't seek fame. ಯಾವುದೇ ಹೆಸರುವಾಸಿಯನ್ನು ಅವರು ನೋಡಿಕೊಳ್ಳುವುದಿಲ್ಲ. Not outward appearances. ಹೊರಗಡೆನೆ ತೋರುವಿಕೆಯನ್ನು ಅವರು ಬಯಸುವುದಿಲ್ಲ. Today's contemporary worship, today's way of worship ಇವತ್ತಿನ ಒಂದು ಆರಾಧನೆ is we need the lights. ನಮಗೆ ಒಂದು ಲೈಟ್ಸ್ಗಳು ಬೇಕು. We need the effects. ಎಲ್ಲ ಒಂದು ಸಿದ್ಧತೆಗಳು ನಮಗೆ ಬೇಕಾಗಿದೆ. We need the sound. ನಮಗೆ ಸೌಂಡ್ಗಳು ಬೇಕಾಗಿದೆ. All that has its place. It's okay. ಆ ಎಲ್ಲ ಕಾರ್ಯಗಳು ಇಲ್ಲಿದೆ. But in the midst of all that, ಆದ್ರೆ ಅದರ ಎಲ್ಲ ಮಧ್ಯದಲ್ಲಿ where is your focus? ನಿಮ್ಮ ಲಕ್ಷ್ಯ ಎಲ್ಲಿದೆ? Where is your focus? ನಿಮ್ಮ ಲಕ್ಷ್ಯ ಎಲ್ಲಿದೆ? The first time worship is mentioned in the Bible ಮೊದಲನೇ ಸಾರಿ ಆರಾಧನೆ ಅನ್ನುವಂಥದ್ದು ಸತ್ಯವೇದದಲ್ಲಿ ಹೇಳಿರುವಂತ is ಕಾರ್ಯ when Abraham ನೋಡುವುದಾದ್ರೆ is taking Isaac to the mountain. ಅಬ್ರಹಾಮನನ್ನು ಈಸಾಕನ್ನು ಆ ಒಂದು ಬೆಟ್ಟಕ್ಕೆ ತೆಗೆದುಕೊಂಡು Abraham ಹೋಗುವಂತದ್ದು. is telling the servants, ಅಬ್ರಹಾಮನು ಸೇವಕರಿಗೆ ಹೇಳ್ತಾ you ಇದ್ದಾನೆ, stay here. ನೀನ್ ಇಲ್ಲೇ ನಿಂತುಕೊಳ್ಳ್ರಿ. I and the lad will go up. We will worship God and we will come down. ನಾವು ಮೇಲಕ್ಕೆ ಆ ಬೆಟ್ಟಕ್ಕೆ ಹೋಗಿ ಆ ಯಜ್ಞವನ್ನು ಅರ್ಪಿಸಿ ನಾವು ಕೆಳಗಡೆ The ಇಳಿದು first ಬರ್ತೇವೆ. time worship is mentioned in the Bible, ಸತ್ಯವೇದದಲ್ಲಿ ಮೊದಲನೇ ಸಾರಿ ಆರಾಧನೆ ಕುರಿತಾಗಿ there is ಹೇಳಲ್ಪಟ್ಟಾಗ no singing, instrument, lights, anything that is mentioned there. ಅಲ್ಲಿ ಯಾವುದೇ ವಾದ್ಯಗಳು, ಲೈಟ್ಸ್ಗಳು, ಯಾವುದೇ ಕಾರ್ಯಗಳಲ್ಲಿ ಬೇಕಾಗಿರಲಿಲ್ಲ. For Abraham, ಅಬ್ರಹಾಮನು worship is offering the best, his only son Isaac on the altar. ಆ ಒಂದು ಯಜ್ಞ ವೇದಿಯ ಮೇಲೆ ಈಸಾಕನನ್ನು ಅರ್ಪಿಸುವಂತದ್ದೇ ಒಂದು ಒಳ್ಳೆ ಯಜ್ಞವಾಗಿ ಆತನು ಹೋಗಿದ್ದನು. For Abraham, ಅಬ್ರಹಾಮನು worship was the altar, the sacrifice, the obedience. ಆ ಒಂದು ವಿಧೇಯತೆಯಿಂದ ಆ ಕರ್ತನಿಗೆ ಯಜ್ಞವನ್ನು ಅರ್ಪಿಸುವುದರಲ್ಲಿ ಆತನು ಆರಾಧನೆಯನ್ನು ತೋರಿಸಿದನು. Church, I encourage you this morning. ಸಭೆ ಇವತ್ತು ನಿಮಗೆ ಉತ್ತೇಜನ At the ಪಡಿಸುತ್ತೇವೆ. same time, I plead with you this morning. ಈ ದಿನದಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ, Don't fake your worship. ನಿಮ್ಮ ಆರಾಧನೆಯನ್ನು ನೀವು ಸರ್ವಸಾಧಾರಣರಾಗಿ Don't ಮಾಡ್ಲಿಕ್ಕೆ ಹೋಗ್ಬೇಡ್ರಿ. pretend to be a worshipper. ನೀವು ಆರಾಧಕರು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ Be a ಮಾಡಬೇಡ್ರಿ. true worshipper. ನಿಜವಾದ ಆರಾಧಕರು ನೀವು ಆಗ್ರಿ. Let's not bring false worship into the house of God. ದೇವರ ಆಲಯದಲ್ಲಿ ತಪ್ಪಾದಂತ ಆರಾಧನೆಯನ್ನು ತರುವುದು ಬೇಡ. Let's not bring our fake worship into the house of God. ಒಂದು ತಪ್ಪಾದಂತ ತೋರಿಸಿಕೊಳ್ಳುವಂತ ಆರಾಧನೆ ತರುವವರು ನಾವು For ಆಗಿರುವುದು ಬೇಡ. Abraham, worship is obedience. ಅಬ್ರಹಾಮನ ಆರಾಧನೆ ಅದು ವಿಧೇಯತೆ ಉಳ್ಳಂತ ಆರಾಧನೆ. For Abraham, worship is sacrifice. ಅಬ್ರಹಾಮನ ಆರಾಧನೆ ಒಂದು ಅದು ತ್ಯಾಗಪೂರ್ವಕವಾದಂತ ಆರಾಧನೆ For ಆಗಿತ್ತು. Abraham, worship is the altar. ಆ ಯಜ್ಞವೇದಿಯ ಮೇಲೆ It is the altar for Abraham. ಅಬ್ರಹಾಮನಿಗೆ ಆ ಯಜ್ಞವೇದಿಯ ಮೇಲೆ Do you have an altar? ನಿಮಗೆ ಆ ಯಜ್ಞವೇದಿ ಇದೆನಾ? Are you obedient at home? ನಿಮ್ಮ ಮನೆಯಲ್ಲಿ ಆ ವಿಧೇಯತೆ ಇದೆನಾ? Are you living a life of obedience? ಆ ವಿಧೇಯತ್ವದಲ್ಲಿ ನೀವು ಜೀವಿಸುವಂತ ಜೀವಿತ ಇದೆನಾ? Do you have a sacrifice to worship God? ತ್ಯಾಗಪೂರ್ವಕವಾದಂತ ಆರಾಧನೆ ನಿಮ್ಮಲ್ಲಿ ಇದೆನಾ? If you don't have those things, ಇಂಥ ಕಾರ್ಯಗಳು ನಿಮ್ಮಲ್ಲಿ ಇರದೇ do not ಇರುವುದಾದರೆ be deceived, people of God. ನೀವು ಮೋಸ ಮೋಸಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. God will not hear what you are raising up from your life, from your mouth, whatever you're offering to him. ನೀವು ಕರ್ತನಿಗೆ ಯಾವ ಆರಾಧನೆಯನ್ನು ನೀವು ಕೊಡ್ತಾ ಇದ್ದೀರಿ ನಿಮ್ಮ ಬಾಯಿಂದ, ನಿಮ್ಮ ಕ್ರಿಯೆಗಳಿಂದ, ಅದನ್ನು ಕರ್ತನು ನೋಡ್ತಾ ಇದ್ದಾನೆ. Don't be a fake worshipper. ಒಂದು ಸುಳ್ಳಾದಂತ ಆರಾಧಕರು ನೀವು ಆಗ್ಲಿಕ್ಕೆ ಹೋಗ್ಬೇಡಿ. Lift hands in the church, ಸಭೆಗಳಲ್ಲಿ ನೀವು ಕೈಗಳನ್ನು ಚಾಚ್ತಾ, and then you don't have right relationship in your home or with others. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬೇರೆಯೊಟ್ಟಿಗೆ ಸಂಬಂಧ ಸರಿಯಾಗಿ ಇರದೇ ಇರುವುದಾದರೆ No blessings will come your way if you are a false worshipper. ನೀವು ತಪ್ಪಾದಂತ ಆರಾಧಕರು ನೀವು ಆಗಿರುವುದಾದರೆ ಯಾವ ಆಶೀರ್ವಾದಗಳು ಅದು ನಿಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. Amen. ಆಮೆನ್. Be a true worshipper.
ನಿಜವಾದ ಆರಾಧಕರು ನೀವು ಆಗ್ರಿ. Matthew 15 verse 8 and 9. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8-9ನೇ ವಚನ. Matthew 15 verse 8 and 9. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8 ಮತ್ತು 9ನೇ What does ವಚನ. the Bible say? What is Jesus saying? ಯೇಸು ಸ್ವಾಮಿಯಲ್ಲಿ ಏನು ಹೇಳ್ತಾ ಇದ್ದಾರೆ? These people honor me with their lips, ಈ ಜನರು ತಮ್ಮ ಬಾಯಿಗಳಿಂದ ನನ್ನನ್ನು ಆರಾಧನೆ ಮಾಡ್ತಾರೆ, but their hearts are far from me. ಅವರು ಹೃದಯದಲ್ಲಿ ನೋಡುವುದಾದ್ರೆ ನನ್ನಿಂದ ತುಂಬಾ ದೂರವಾಗಿದ್ದಾರೆ. They worship me in emptiness, in vainness. ಅವರು ಎಲ್ಲರೂ ಒಂದು ಬರಿದಾಗಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. Their teachings are merely human rules. ಅವರು ಜನರ ಒಂದು ಎಲ್ಲ ಕಾರ್ಯಗಳನ್ನು ಅವರನ್ನು ಕಲಿಸಿಕೊಡ್ತಾ ಇದ್ದಾರೆ. Amen. Very strong words from the lips of Jesus. ಯೇಸು ಸ್ವಾಮಿಯ ಬಾಯಿಂದ ಬಹಳ ಕಠಿಣವಾದ ಶಬ್ದಗಳು ಬರ್ತಾ ಇದೆ. These people, ಈ ಜನರು they honor me with their lips. ಅವರು ತಮ್ಮ ಬಾಯಿಗಳಿಂದ ಅವರು ನನ್ನನ್ನು ಗೌರವಿಸ್ತಾರೆ. That means they know what to say. ಅವ್ರಿಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು, They know what to sing. ಏನನ್ನು ಆರಾಧಿಸಬೇಕು, They know what words to use. ಯಾವ ಪದಗಳನ್ನು ಉಪಯೋಗಿಸಿಕೊಳ್ಳಬೇಕು. What is Jesus saying? ಯೇಸು ಸ್ವಾಮಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? Lip service is there. ಅಲ್ಲಿ ಒಂದು ತುಟಿಯ ಒಂದು ಸಮರ್ಪಣೆ ಇದೆ, ಸೇವೆ ಇದೆ. ತುಟಿಯ ಒಂದು ಸೇವೆ ಇದೆ. There is no heart of worship. ಆದ್ರೆ ಆರಾಧನೆ ಮಾಡುವಂತ ಹೃದಯ ಇಲ್ಲ. Lips are saying something. ತುಟಿಗಳು ಹೇಳ್ತಾ ಇದೆ ಮತ್ತೊಂದು. Heart is far away from God. ಆದ್ರೆ ಹೃದಯವನ್ನು ನೋಡುವುದಾದ್ರೆ ಅದು ಕರ್ತನಿಂದ ತುಂಬಾ Don't ದೂರದಲ್ಲಿದೆ. honor God with your lip service. ಕರ್ತನ ಸಮ್ಮುಖದಲ್ಲಿ ಕೇವಲ ತುಟಿಗಳಿಂದ ಆತನನ್ನು ಆರಾಧನೆ ಮಾಡ್ಲಿಕ್ಕೆ And your ಹೋಗ್ಬೇಡ್ರಿ. heart be elsewhere. ನಿಮ್ಮ ಹೃದಯವು ಎಲ್ಲಿದೆ? Are you understanding? ನೀವು ತಿಳ್ಕೊಳ್ತಾ ಇದ್ದೀರಾ? What is the use if you sing 10 songs, 20 songs? ನೀವು 10-20 ಹಾಡುಗಳನ್ನು ಹಾಡುವುದಾದ್ರೆ ಅದರ ಲಾಭವೇನು? What is the use if you know the vocabulary and you know Amen, praise the Lord, hallelujah, thank you Jesus? ನಿಮಗೆ ಬೇರೆ ಎಲ್ಲಾ ಕಾರ್ಯಗಳು ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ ಈ ಎಲ್ಲಾ ಕಾರ್ಯಗಳು ನಿಮಗೆ ಗೊತ್ತಿರುವುದಾದ್ರೆ ಏನು ಲಾಭ? It's just lip service. ಇದು ಕೇವಲ ತುಟಿಗಳ ಸೇವೆಯಾಗಿದೆ. And Jesus calls that as vain worship. ಇಂಥ ಒಂದು ಸೇವೆಯನ್ನು ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ Because heart ಇದ್ದಾರೆ. is not connected in worship. ಆರಾಧನೆಯಲ್ಲಿ ಹೃದಯಗಳು ಸಂಪರ್ಕಿಸ್ತಾ ಇಲ್ಲ. Write this down. ಇದನ್ನು ಬರೆದುಕೊಳ್ಳ್ರಿ. To worship in vain means ಆರಾಧನೆ ಅನ್ನುವಂತ ಅರ್ಥ ಏನಾಗಿದೆ ಅಂತಂದ್ರೆ your worship is empty. ನಿಮ್ಮ ಆರಾಧನೆ ಖಾಲಿಯಾಗಿದೆ. ನಿಮ್ಮ ಆರಾಧನೆಗಳು ಖಾಲಿಯಾಗಿದೆ. There is no depth in your worship. ನಿಮ್ಮ ಆರಾಧನೆಯಲ್ಲಿ ಯಾವ ಆಳ ಇಲ್ಲ. There is no anointing in your worship. ನಿಮ್ಮ ಆರಾಧನೆಯಲ್ಲಿ ಯಾವುದೇ ಅಭಿಷೇಕ ಇಲ್ಲ. Pointless. Your worship is pointless. ನಿಮ್ಮ ಆರಾಧನೆ ಅದು ವ್ಯರ್ಥವಾದದ್ದಾಗಿದೆ. It has no purpose. ಅದಕ್ಕೆ ಯಾವುದೇ ಗುರಿ ಇಲ್ಲ. Your worship, you may put lot of songs on your status. You will put this person's song, that person. I also put some songs. When I am blessed with some songs, I put it on status. You can know the songs, you can put the songs, you can share the songs, but worship is worship only when the heart is connected. ನೀವು ಅನೇಕ ಹಾಡುಗಳನ್ನು ಕೇಳಿ ನಿಮ್ಮ ಸ್ಟೇಟಸ್ಗಳಲ್ಲಿ ನೀವು ಇಡಬಹುದು, ನೀವು ಕೇಳಬಹುದು, ನೀವು ಅನೇಕರಿಗೆ ಕಳಿಸಬಹುದು. ಆದರೆ ನಿಜವಾದಂತ ಆರಾಧನೆ ನಿಮ್ಮ ಹೃದಯದಲ್ಲಿ ಇರಬೇಕಾಗಿದೆ. We put songs, we listen to songs to feel good. ನಾವು ಹಾಡುಗಳನ್ನು ಕಳಿಸುವಾಗ ಕೇಳುವಾಗ ಅದು ನಮಗೆ ತುಂಬಾ ಚೆನ್ನಾಗಿ ಅನಿಸ್ತದೆ. Heart is far away from Him. ಆದರೆ ಹೃದಯ ನೋಡುವುದಾದ್ರೆ ಅದು ಕರ್ತನಿಂದ ತುಂಬಾ ದೂರವಾಗಿದೆ. We are a worshiping church. ನಾವು ಆರಾಧನೆ ಮಾಡುವಂತ ಸಭೆ We ಆಗಿದ್ದೇವೆ. believe in the strong presence of God when we worship God. ನಾವು ಆರಾಧನೆ ಮಾಡುವಂತ ಸಮಯದಲ್ಲಿ ಬಲವಾದಂತ ಕರ್ತನ ಪ್ರಸನ್ನತೆಯನ್ನು ನಾವು God in ಅನುಭವಿಸುವ His ನಾವಾಗಿದ್ದೇವೆ. grace has raised up many anointed musicians and worshippers in the church. ಅನೇಕ ಆರಾಧಕರನ್ನು ಅಭಿಷಿಕ್ತವುಳ್ಳ ಜನರನ್ನು ಕರ್ತನು ತಾನೇ ಇಲ್ಲಿ ಎಬ್ಬಿಸಿದ್ದಾನೆ. But it doesn't just come to a Sunday morning 1 hour. ಅದು ಕೇವಲ ಭಾನುವಾರದ ಮುಂಜಾನೆ 1 ತಾಸು ಮಾತ್ರ ಅಲ್ಲ. How is your worship to God? ನಿಮ್ಮ ಆರಾಧನೆ ಯಾವ ರೀತಿ ಇದೆ? Is it hollow or is it filled, with value and a high price and obedience when we worship God? ನಿಮ್ಮ ಆರಾಧನೆ ಖಾಲಿಯಾಗಿದೆನಾ ಅಥವಾ ಅದು ತುಂಬಲ್ಪಟ್ಟಂತ ಅಭಿಷೇಕದಲ್ಲಿ ಕರ್ತನ ಸಮ್ಮುಖದಲ್ಲಿ ಒಂದು ಒಳ್ಳೆ ತ್ಯಾಗಪೂರ್ವಕವಾದ ಆರಾಧನೆ ಇದೆನಾ? Just having a form of worship is no use. ಒಂದು ತೋರಿಸುವಂತಹ ಆರಾಧನೆ ಇರುವುದಾದ್ರೆ ಅದರ ಲಾಭ ಇಲ್ಲ. But where is the heart in worship? ಆರಾಧನೆಯಲ್ಲಿ ನಮ್ಮ ಹೃದಯ ಎಲ್ಲಿದೆ? Do you spend time in worshiping God alone? ಆರಾಧನೆಯಲ್ಲಿ ನೀವು ವೈಯಕ್ತಿಕವಾಗಿ ಸಮಯವನ್ನು ಕಳೀತಾ ಇದ್ದೀರಾ? Or you just come for a Sunday morning and feel good, you enjoy the sound, you enjoy the worship, you say good worship, Eshron, good worship, pastor, good word, and then till next Sunday we forget
everything. ಒಳ್ಳೆ ಆರಾಧನೆ ಆದ ನಂತರ ಸಭಾಪಾಲಕರ ಹತ್ರ ಬಂದು ನೀವು ಈ ರೀತಿಯಾಗಿ ಹೇಳ್ತೀರಾ, ಸಭಾಪಾಲಕರೇ ಒಳ್ಳೆ ಆರಾಧನೆ ಆಗಿತ್ತು ಇವತ್ತು, ಯಶ್ರಾನ್ ಹತ್ರ ಹೋಗ್ತೀರಾ, ಒಳ್ಳೆ ಆರಾಧನೆ ಆಯಿತು ಎಂಬುದಾಗಿ ಹೇಳಿ ಸಂತೋಷಪಟ್ಟು ಸುಮ್ಮನೆ ಮನೆಗೆ ಹೋಗುವವರು ನೀವು ಆಗಿರ್ತೀರಾ? Secondly, ಎರಡನೇದಾಗಿ, it is the need of the hour. ನಮಗೆ ಸಮಯ ಬೇಕಾಗಿದೆ. ಸಮಯ ತಕ್ಕಂತೆ ಆರಾಧನೆ ಈ ಸಮಯ ಆಗಿದೆ. John 4, ಸಮಯಕ್ಕೆ ತಕ್ಕ ಹಾಗೆ ಆರಾಧನೆ ಆಗಿದೆ. John 4:23 and 24. John 4:23 and 24. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ The Bible says, 24ನೇ now ವಚನ. is the time for true worshippers to worship the Father in spirit and truth. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತ ಆರಾಧನೆ. Tell your neighbor next to you, now is the time. ಇವಾಗ ನಿಮ್ಮ ಪಕ್ಕದವರಿಗೆ ತಿರುಗಿ ಹೇಳ್ರಿ, ಇದು ಸಮಯವಾಗಿದೆ. Sunday mornings 9 o'clock is the time. ಭಾನುವಾರದ ಮುಂಜಾನೆ 9 ಗಂಟೆಗೆ ಇದು ಸಮಯವಾಗಿದೆ. Come on, tell your other neighbor, now is the time to worship God. ಇದು ಕರ್ತನಿಗೆ ಸಮಯವಾಗಿದೆ ಆರಾಧನೆ ಸಲ್ಲಿಸುವಂತದ್ದು. Amen. The Father is seeking for true worshippers. ನಿಜವಾದ ಆರಾಧಕರನ್ನು ಕರ್ತನು ಹುಡುಕ್ತಾ ಇದ್ದಾನೆ. Thirdly, ಮೂರನೇದಾಗಿ, okay, let's write this thing down also. Devotion. Devotion. Love and devotion to God. ಕರ್ತನಲ್ಲಿ ನಾವು ಪ್ರೀತಿಯನ್ನು ಮತ್ತು ಆತನೊಟ್ಟಿಗೆ ಅನ್ಯೋನ್ಯತೆ. This lady came with a devotion to worship at the feet of Jesus. ಈ ಸ್ತ್ರೀಯು ಆ ಒಂದು ಮನೋಭಾವನೆಯಿಂದ ಕರ್ತನ ಸಮ್ಮುಖದಲ್ಲಿ ಬಂದಳು. She bought the most expensive perfume. ಬಹಳ ಬೆಲೆಯುಳ್ಳದಂತಹ ಆ ಒಂದು ತೈಲವನ್ನು ತೆಗೆದುಕೊಂಡು She said, ಬಂದಳು. I will worship Jesus with all my heart, all my mind, all my strength, with all that I have, with the costliest thing I have, I'm going to worship him. ಯಾವ ಒಂದು ಬೆಲೆಯುಳ್ಳಂತಹ ಸಂಗತಿಯನ್ನು ತೆಗೆದುಕೊಂಡು ಕರ್ತನ ಅವಳು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಳು, ನಾನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ನನ್ನ ಕರ್ತನನ್ನು ಆರಾಧಿಸ್ತೇನೆ ಎಂಬುದಾಗಿ. Write this down. ಇದನ್ನು ಬರೆದುಕೊಳ್ಬೇಕು. Worship is expressing your love for Jesus. ಯೇಸು ಸ್ವಾಮಿಯ ಸಮ್ಮುಖದಲ್ಲಿ ಆರಾಧನೆ ಅನ್ನುವಂಥದ್ದು ಆ ಪ್ರೀತಿಯನ್ನು ತೋರ್ಪಡಿಸುವಂಥದ್ದು. Fourthly, ನಾಲ್ಕನೆಯದಾಗಿ, this woman was grateful to Jesus. ಯೇಸು ಸ್ವಾಮಿಯ ಸಮ್ಮುಖದಲ್ಲಿ ನೋಡುವುದಾದ್ರೆ ಇವಳು ಬಹಳ ಕೃತಜ್ಞತೆ ಉಳ್ಳವಳಾಗಿದ್ದಳು. When you read about the same passage about Mary in the Gospel of John, ಯೋಹಾನನ ಬರೆದ ಸುವಾರ್ತೆಯಲ್ಲಿ ಆ ಒಂದು ಮರಿಯಳ ಬಗ್ಗೆ ನೀವು ಓದುವುದಾದ್ರೆ, Mary runs to the feet of Jesus ಯೇಸು ಸ್ವಾಮಿಯ ಪಾದದ ಕಡೆಗೆ ಅವಳು ಓಡಿ ಬರ್ತಾಳೆ. and says, Master, ಅವಳು ಹೇಳ್ತಾಳೆ, ಗುರುವೇ, if you would have been here, ನೀನ್ ಇಲ್ಲಿರುವುದಾದ್ರೆ my brother Lazarus would not have died. ನನ್ನ ತಮ್ಮ ಲಾಜರನು ಸತ್ತು ಹೋಗ್ತಾ ಇರಲಿಲ್ಲ. 4 days Lazarus is stinking in the tomb. ಆ ಒಂದು ಮರಣದಲ್ಲಿ ಲಾಜರನು ಸತ್ತು ಆ ಶವ ಸಂಸ್ಥಾನದಲ್ಲಿ ಇದ್ದಾನೆ. Look at the focus of Mary. ಮರಿಯಳ ಒಂದು ಲಕ್ಷ್ಯವನ್ನು ನೋಡ್ರಿ. Others are grieving because of Lazarus. ಲಾಜರನ ಕುರಿತಾಗಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. Some are saying, Jesus, you have arrived at the wrong time. ಕೆಲವೊಬ್ರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ನೀನು ತಪ್ಪಾದ ಸಮಯದಲ್ಲಿ ನೀನು If you would have been here 4 days before Jesus, 4 ದಿನ ಮುಂಚಿತವಾಗಿ ನೀನ್ ಇಲ್ಲಿರುವುದಾದ್ರೆ Lazarus would not have died. ಲಾಜರನು ಸತ್ತು ಹೋಗ್ತಾ ಇರಲಿಲ್ಲ. Jesus is saying, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, I know Mary, I know Martha. ನನಗೆ ಗೊತ್ತಿದೆ ಮರಿಯಳೆ, I am the resurrection and the life. ನಾನೇ ಪುನರುತ್ಥಾನವಾಗಿದ್ದೇನೆ. It is good that I was not there 4 days before. ಅದು ಒಳ್ಳೆದಾಗಿತ್ತು 4 ದಿನ ಮುಂಚಿತವಾಗಿ ನಾನು Because ಅಲ್ಲಿ ಇರದೇ ಇರುವಂತದ್ದು. Now through the resurrection of Lazarus, God will be glorified. ಲಾಜರನ ಪುನರುತ್ಥಾನದಿಂದ ಕರ್ತನು ಮಹಿಮೆ ಹೊಂದಿಕೊಳ್ಳುತ್ತಾನೆ. So Mary leaves all the commotion. Mary leaves all the people who are grieving. When she knows Jesus is coming, she goes and throws herself at the feet of Jesus. ದುಃಖ ಪಡುವಂತ ಎಲ್ಲಾ ಜನರು ಇರುವಂತ ಮಧ್ಯದಲ್ಲಿ ಅವರೆಲ್ಲರನ್ನು ನೋಡದೆ ಯೇಸು ಸ್ವಾಮಿ ಬಂದಿದ್ದಾನೆ ಅಂತ ಕೇಳಿದಾಗ ಅವಳ ಲಕ್ಷ್ಯ ಯೇಸು ಸ್ವಾಮಿ ಹತ್ರ ಇರ್ತದೆ. When you are surrounded with death, ನೀವು ಅನೇಕ ಸಾಲದಲ್ಲಿ ನೀವು ನಿಮ್ಮ ಸುತ್ತಲೂ ಸುತ್ತುವರಿಸಿಕೊಂಡಿರುವಾಗ, surrounded with grief, ನೀವು ಆ ಒಂದು ಮರಣದಲ್ಲಿ ನೀವು ಸಿಕ್ಕಾಕೊಂಡಿರುವಾಗ, do you run to Jesus in worship? ಆರಾಧನೆಯಲ್ಲಿ ಆ ಯೇಸು ಸ್ವಾಮಿ ಹತ್ರ ಓಡುವುದಕ್ಕಾಗಿ ನಿಮಗೆ ಮನಸ್ಸಿದೆನಾ? Finally, ಐದನೇದಾಗಿ, fifthly, this woman gave all to Jesus. ಈ ಸ್ತ್ರೀಯು ಎಲ್ಲವನ್ನೂ ಕರ್ತನಿಗೆ ಸಮರ್ಪಿಸಿದಳು. Amen. ಆಮೆನ್. If you are getting these points on the screen, please write it down. ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಆ ಸ್ಕ್ರೀನ್ ನಲ್ಲಿ ಸಿಗುವುದಾದ್ರೆ ದಯವಿಟ್ಟು ನೀವು ಬರೆದುಕೊಳ್ಬೇಕು. Go home and read this passage and read all the other passages of this story in the Gospels.
ಈ ಎಲ್ಲಾ ಕಥೆಗಳನ್ನು ಮನೆಗೆ ಹೋಗಿ ನೀವು ಎಲ್ಲ ಪುಸ್ತಕದಲ್ಲಿ ನೀವು ಓದಿಕೊಳ್ಳಬಹುದು. Finally, ಕೊನೆಯದಾಗಿ this lady gave all to Jesus. ಸಮಸ್ತವನ್ನು ಕರ್ತನಿಗೆ ಅವಳು ಅರ್ಪಿಸಿದಳು. That is what worship is about. ಅದು ನಿಜವಾದಂತ ಆರಾಧನೆ ಆಗಿದೆ. Worship is the giving of the whole self. ನಮ್ಮನ್ನು ನಾವು ಸಂಪೂರ್ಣವಾಗಿ ಕೊಡುವಂತದ್ದೇ ಆರಾಧನೆ Your ಆಗಿದೆ. mind, your heart, your strength, everything at the feet of Jesus. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಪ್ರತಿಯೊಂದು ಕಾರ್ಯಗಳು ಆ ಕರ್ತನ ಪಾದದಲ್ಲಿ ಇಡುವಂತದ್ದೇ ಅದು ಆರಾಧನೆ ಆಗಿದೆ. She gave all. She gave the most expensive perfume to Jesus. ಅವಳು ಸಮಸ್ತವನ್ನು ಕರ್ತನಿಗೆ ಆ ಅಮೂಲ್ಯವಾದ ಸುಗಂಧ ತೈಲವನ್ನು ಸಹ ಅವಳು ಅರ್ಪಿಸಿದಳು. That is what we call as extravagant worship. ಅತಿ ಉತ್ತಮ ಆರಾಧನೆ. ಅದನ್ನು ನಾವು Amen. ಅತಿ ಉತ್ತಮವಾದ ಆರಾಧನೆ ಎಂಬುದಾಗಿ ನಾವು ಹೇಳ್ತೇವೆ. Amen. Say loudly after me. Extravagant worship. ಅದು ಅತಿ ಉತ್ತಮವಾದಂತ ಆರಾಧನೆ. First English talli ಹೇಳ್ರಿ. Extravagant worship. ಅತಿ ಉತ್ತಮ ಆರಾಧನೆ. ಅತಿ ಉತ್ತಮವಾದಂತ ಆರಾಧನೆ. Tell your neighbor. ನಿಮ್ಮ ಪಕ್ಕದವರಿಗೆ ಹೇಳ್ರಿ, From next Sunday, ಬರುವಂತ ಭಾನುವಾರ don't give cheap things to God. ಕರ್ತನಿಗೆ ಸರ್ವಸಾಧಾರಣವಾದ ಸಂಗತಿಗಳನ್ನು ನಾವು ಕೊಡುವುದು ಬೇಡ. Don't give chalta hai worship to God. ನಡೀತದಲ್ಲ ಅನ್ನುವಂತ ಆರಾಧನೆ ಕೊಡುವುದು ಬೇಡ. Be here on time to worship God. ಈ ಸ್ಥಳದಲ್ಲಿ ಸರಿಯಾದ ಸಮಯದಲ್ಲಿ ನೀವು ಇರುವವರು ನೀವಾಗಿರಿ. Give all to Jesus. ಸಮಸ್ತವನ್ನು ಆತನಿಗೆ ಕೊಡುವವರು ನೀವಾಗ್ರಿ. Amen. ಆಮೆನ್. Give everything to Jesus. ಸಮಸ್ತವನ್ನು ಆತನಿಗೆ ಕೊಡುವವರು ನೀವಾಗಿರಿ. And what this woman did, ಈ ಸ್ತ್ರೀ ಏನ್ ಮಾಡಿದ್ಲಂತಂದ್ರೆ, Jesus honored her for that. ಕರ್ತನನ್ನು ಅವಳು ಆ ಎಲ್ಲಾ ಕಾರ್ಯಗಳಿಂದ ಮಹಿಮೆ ಪಡಿಸಿದಳು. She did not hold back anything. Everything she brought at the feet of Jesus. ಯಾವುದನ್ನು ತನ್ನಲ್ಲಿ ಇಟ್ಟುಕೊಳ್ಳದೆ ಸಮಸ್ತವನ್ನು ಕರ್ತನಿಗೆ ಅರ್ಪಿಸಿದಳು. What is that area God is asking you in your life to surrender in worship? ನಿಮ್ಮ ಜೀವಿತದಲ್ಲಿ ಯಾವೊಂದು ಕಾರ್ಯವು ಕರ್ತನು ತಾನೆ ಇದನ್ನು ನೀನು ಸಮರ್ಪಿಸು ಎಂಬುದಾಗಿ ಕರ್ತನು ಕೇಳ್ತಾ ಇದ್ದಾನೆ. Some of you, God is asking your time for worship. ಕೆಲವೊಬ್ಬರಿಗೆ ಕರ್ತನು ಸಮಯವನ್ನು ಕೇಳ್ತಾ ಇರಬಹುದು. Because many of you don't have time for worship. ಯಾಕಂದ್ರೆ ನಿಮ್ಮಲ್ಲಿ ಅನೇಕರಿಗೆ ಸಮಯ ಇಲ್ಲ ಆರಾಧನೆ And what ಮಾಡುವುದಕ್ಕಾಗಿ. time you give in church is nothing. ನೀವು ಕೆಲವೊಂದ್ಸಾರಿ ಸಭೆಗೆ ಬರುವಾಗ ಏನೂ ಇಲ್ಲ. Because you miss the time of worship when you come to church. ನೀವು ಸಭೆಗೆ ಬರುವಂತ ಸಮಯದಲ್ಲಿ ಆರಾಧನೆಯನ್ನು ನೀವು ತಪ್ಪಿಸ್ಕೊಳ್ತೀರಾ. Is God asking you time to worship Him? ಕರ್ತನು ಸಮಯ ಕೇಳ್ತಾ ಇದ್ದಾನೋ ಆರಾಧನೆ ಮಾಡುವುದಕ್ಕಾಗಿ? For some other people, is God asking you finances as part of your worship? ನಿಮ್ಮ ಆರಾಧನೆ ಸಮಯದಲ್ಲಿ ಆತನು ನಿಮ್ಮ ಹಣಕಾಸು ಆತನು ಅದನ್ನು ಕೇಳ್ತಾ ಇದ್ದೇನಾ? Are you saving and keeping and not giving it as worship to God? ಅದನ್ನು ಕೇವಲ ನಮ್ಮನ್ನು ನಾವು ನಮ್ಮಷ್ಟಿಗೆ ಇಟ್ಟುಕೊಂಡು ಅದನ್ನು ನಾವು ನಮಗಾಗಿ ಇಟ್ಕೊಳ್ತಾ ಇದ್ದೇವೆ, ಕರ್ತನಿಗೆ ಯಾವುದನ್ನು ನಾವು ಕೊಡ್ತಾ ಇಲ್ವಾ? If you keep on holding back, keep on saving and say I want, and you keep on collecting money, suddenly something happens and all that money will go to the doctor. It will go for waste somewhere else. ಅಥವಾ ಈ ರೀತಿಯಾಗಿ ಹಣ ಕೇವಲ ನನಗ್ ಬೇಕಂತ ಹೇಳ್ಕೊಂಡು ಅದನ್ನೆಲ್ಲ ಕೂಡಿಸ್ಕೊಂಡು ನೀವು ಇಟ್ಕೊಳ್ಳುವುದಾದ್ರೆ, ಅದು ಕರ್ತನಿಗೆ ತರಬೇಕಾಗಿರುವಂತಹ ಹಣ ನೀವು ತರದೇ ಇರುವುದಾದ್ರೆ, ಆ ಹಣವು ಬೇರೆ ಸ್ಥಳದಲ್ಲಿ ನೀವು ಡಾಕ್ಟರ್ಗೆ ಕೊಡಬಹುದು ಅಥವಾ ಬೇರೆ ಕಾರ್ಯಗಳಲ್ಲಿ ಅದು ವೆಚ್ಚವಾಗಬಹುದು. Are you having talents in your life and you are not giving it to God as worship? ತಲಾಂತುಗಳು ನಿಮ್ಮಲ್ಲಿ ಇರುವುದಾದ್ರೆ ಆ ತಲಾಂತುಗಳನ್ನು ಕರ್ತನಿಗೆ ನೀವು ಒಪ್ಪಿಸ್ತಾ ಇರದೇ ಇರುವುದಾದ್ರೆ, Be careful lest your talent disappears. ನೀವು ಸ್ವಲ್ಪ ಒಂದು ಎಚ್ಚರಿಕೆಯಾಗಿರಿ, ಆ ತಲಾಂತಗಳು ವ್ಯರ್ಥವಾಗಬಹುದು. The area of relationships. ಕರ್ತನೊಟ್ಟಿಗೆ ಇರುವಂತ ಸಂಬಂಧ. I plead with you, people of God. ದೇವಜನರೇ, ನಿಮ್ಮಲ್ಲಿ ನಾನು You ಕೇಳ್ಕೊಳ್ತೇನೆ. come here and you see that person for years and you don't reconcile with that person and you keep on moving, in your life expecting great breakthroughs and blessings. ನೀವು ಸತತವಾಗಿ ಅನೇಕ ವರ್ಷಗಳಿಂದ ಬರ್ತಾ ಅದೇ ರೀತಿಯಲ್ಲಿ ಇದ್ದ ಹಾಗೆ ಇರುವುದಾದ್ರೆ, ಮತ್ತೆ ಕರ್ತನಿಂದ ನೀವು ಉನ್ನತವಾದ ಸಂಗತಿಗಳನ್ನು ಬಯಸುವುದಾದ್ರೆ, Decide to reconcile. ನೀವು ನಿಮ್ಮನ್ನು ತಿದ್ದುಕೊಳ್ಳುವುದಕ್ಕಾಗಿ If not, ಮನಸ್ಸುಳ್ಳವರಾಗ್ರಿ. your worship is a big zero. ನಿಮ್ಮ ಆದರೆ ಒಂದು ದೊಡ್ಡ ಶೂನ್ಯವಾಗ್ತದೆ. ಆ ರೀತಿ ಇರುವುದಾದ್ರೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಶೂನ್ಯ ನೀವು ಆಗ್ತೀರಾ. God's word, better change, better set things right. ದೇವರ ವಾಕ್ಯ ಹೇಳ್ತದೆ, ಸಮಯ ಇರುವಾಗಲೇ ನಾವು ತಿದ್ದುಕೊಳ್ಬೇಕಾಗಿದೆ. Reconcile as soon as you can. ಎಷ್ಟು ಬೇಗ ಆಗ್ತದೋ ಅಷ್ಟು ನಿಮ್ಮನ್ನು ನೀವು ತಿದ್ದುಕೊಳ್ಳಿ. Don't come to worship next Sunday before setting things right
with whoever, husband, wife, brother, sister, church members. It's a waste of you coming to worship God if you have not set things right with one another. ನಿಮ್ಮನ್ನು ನೀವು ಯಾವುದೇ ಸಿದ್ಧತೆ ಮಾಡಿಕೊಳ್ಳದೆ, ನಿಮ್ಮ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳದೆ, ಮತ್ತೊಂದು ಭಾನುವಾರಕ್ಕಾಗಿ ಇಲ್ಲಿ ಆರಾಧನೆ ಮಾಡೋಣ ಅಂತ ಹೇಳ್ಕೊಂಡು ನೀವು ಬರ್ಲಿಕ್ಕೆ ಹೋಗ್ಬೇಡ್ರಿ. ಮುಂಚೆ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. Today decide to be a true worshipper. ಇವತ್ತು ನೀವು ನಿರ್ಣಯಿಸಿಕೊಳ್ಳ್ರಿ ನಿಜವಾದಂತ ಆರಾಧಕರು. How did Mary worship Jesus? ಯಾವ ರೀತಿ ಮರಿಯಳು ಆರಾಧನೆ ಮಾಡಿದಳು? In humility. ಅಧೀನತೆಯೊಟ್ಟಿಗೆ. At the need of the hour. ಸರಿಯಾದ ಸಮಯದಲ್ಲಿ. ಆ ಸರಿಯಾದ ಸಮಯದಲ್ಲಿ. With devotion. ಆ ಒಂದು ಭಕ್ತಿಯೊಟ್ಟಿಗೆ. She was grateful to Jesus. ಕರ್ತನಿಗೆ ಕೃತಜ್ಞತೆ ಉಳ್ಳವಳಾಗಿದ್ದಳು. She gave all to Jesus. ಸಮಸ್ತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಳು. Like I was sharing some time back. ಕೆಲವು ಸಮಯಗಳ ಹಿಂದೆ ನಾನು ಹಂಚಿಕೊಳ್ಳುತ್ತಾ ಇರುವಂತಹ ಸಮಯದಲ್ಲಿ. What is the testimony you carry? ಎಂತ ಸಾಕ್ಷಿಯನ್ನು ನೀವು ಹೊತ್ತುಕೊಂಡು ಹೋಗ್ತಾ ಇದ್ದೀರಾ? Do people have a good testimony about you? ನಿಮ್ಮ ಜೀವಿತದಲ್ಲಿ ಒಳ್ಳೆ ಸಾಕ್ಷಿಗಳನ್ನು ನೀವು ಕಟ್ಟಿಕೊಳ್ತಾ ಇದ್ದೀರಾ? ಜನರಿಗೆ ಗೊತ್ತುಂಟಾ? Or if you come and share your testimony, ಅಥವಾ ನೀವು ಬಂದು ನಿಮ್ಮ ಸಾಕ್ಷಿಗಳನ್ನು ಹೇಳ್ತಾ ಇದ್ದೀರಾ? We are very happy to share. God blessed me with bike, God blessed me with car, God blessed me with house. ನಾವು ನಮಗೆ ಕರ್ತನು ಕಾರ್ ಕೊಟ್ಟಿದ್ದಾನೆ, ಬೈಕ್ ಕೊಟ್ಟಿದ್ದಾನೆ, ಇಂಥ ಸಾಕ್ಷಿಗಳನ್ನು ಹೇಳುವುದರಲ್ಲಿ ನಾವು ತುಂಬಾ ಸಂತೋಷ ಉಳ್ಳವರಾಗ್ತೇವೆ. I'm waiting for testimonies. ಆದ್ರೆ ನಾನ್ ಕಾಯ್ತಾ ಇರುವಂತ ಸಾಕ್ಷಿಗಳು ಏನಪ್ಪಾ ಅಂತಂದ್ರೆ, where you will come and say, Pastor, I was a fighter cock, always fighting, always wrong language. God has changed my heart. Now I don't fight anymore. ನಾನು ಇಂಥ ಸಾಕ್ಷಿ ಬಯಸ್ತಾ ಇದ್ದೇನೆ ಅಂತಂದ್ರೆ, ಯಾವಾಗ್ಲೂ ಸಭಾಪಾಲಕರೇ ನಾನು ಜಗಳ ಆಡುವಂತ ವ್ಯಕ್ತಿ, ಯಾವಾಗ್ಲೂ ನಾನು ಜಗಳನೇ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಅಂತ ಕಾರ್ಯಗಳನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೇನೆ ಅಂತ ಹೇಳುವಂತ ಸಾಕ್ಷಿಯನ್ನು ನಾನು ಕಾಯ್ತಾ ಇದ್ದೇನೆ. Pastor, very arrogant person, very angry person, God has changed my life. ನಾನು ಬಹಳ ಸಿಟ್ಟು ಮಾಡುವಂತ ವ್ಯಕ್ತಿ, ಕರ್ತನು ನನ್ನನ್ನು ಬದಲಾಯಿಸಿದ್ದಾನೆ. Pastor, I used to watch wrong things on my mobile. Today God has cleansed my mind, cleansed my heart. ಸಭಾಪಾಲಕರೇ, ನನ್ನ ತಪ್ಪಾದಂತ ಸಂಗತಿಗಳನ್ನು ನೋಡುವಂತ ವ್ಯಕ್ತಿ, ಇವಾಗ ನನ್ನ ಕಣ್ಣುಗಳನ್ನು, ನನ್ನ ಎಲ್ಲ ಮನಸ್ಸನ್ನು ಕರ್ತನು ಶುದ್ಧೀಕರಿಸಿದ್ದಾನೆ. Pastor, I was very stingy. I wouldn't give my tithes, wouldn't give my offerings, but now I am a generous giver. ನಾನು ಕೊಡುವುದರಲ್ಲಿ ಬಹಳ ಜಿಪುನನ್ನು ನಾನು ಆಗಿದ್ದೇನೆ ಸಭಾಪಾಲಕರೇ, ಈಗ ನಾನು ಧಾರಾಳವಾಗಿ ಕರ್ತನಿಗೆ ನಾನು ಕೊಡ್ತಾ ಇದ್ದೇನೆ. Let's hear those testimonies. ಇಂಥ ಸಾಕ್ಷಿಗಳನ್ನು ಕೇಳೋಣ. Let's see lives changed. ನಿಜವಾದ ಜೀವಿತಗಳು ಬದಲಾಗುವುದನ್ನು ನಾವು When those ನೋಡೋಣ. things are set right, worship is anointed. ಎಲ್ಲ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳೋಣ. ಅಭಿಷೇಕದಲ್ಲಿ ನಾವು ಆರಾಧನೆ When you set ಮಾಡುವುದಕ್ಕಾಗಿ. things right as Jesus has said in his word, then only your worship is accepted. Your worship will rise up as a sweet incense to the ears of God. ಎಲ್ಲ ಸಂಗತಿಗಳನ್ನು ಸರಿಪಡಿಸಿಕೊಳ್ಳುವಾಗ ಆಗ ಮಾತ್ರ ನಿಜವಾದಂತ ಆರಾಧನೆಯನ್ನು ನಾವು ಕರ್ತನಿಗೆ ಸಲ್ಲಿಸಲಿಕ್ಕೆ ಸಾಧ್ಯ. We lift up our hands, but they are not holy hands. ನಮ್ಮ ಕೈಗಳನ್ನು ನಾವು ಚಾಚ್ತಾ ಇದ್ದೇವೆ, ಆದ್ರೆ ಆ ಕೈಗಳು ಪರಿಶುದ್ಧವಾದ ಕೈಗಳಿಲ್ಲ. Because these hands we have used for all wrong purposes. ಯಾಕಪ್ಪ ಅಂತಂದ್ರೆ ಈ ಕೈಗಳನ್ನು ತಪ್ಪಾದ ಕಾರ್ಯಗಳಿಗಾಗಿ ಇದನ್ನು ನಾವು ಉಪಯೋಗಿಸಿಕೊಳ್ತೇವೆ. Many times our lives are double kind of life. ನಮ್ಮ ಜೀವಿತ ಎರಡು ರೀತಿಯಾದಂತ ಜೀವಿಸುವಂತ ಜೀವಿತದಲ್ಲಿ ನಾವು We ಇರ್ತೇವೆ. say one thing and we do one thing. ನಾವು ಹೇಳುವುದು ಒಂದು, ಮಾಡುವುದೊಂದು. We hold the Bible in our hands, but we don't follow the scriptures. ಸತ್ಯವೇದವನ್ನು ಕೈಯಲ್ಲಾದ್ರೂ ನಾವು ಹಿಡಿದುಕೊಳ್ತೇವೆ, ಆದ್ರೆ ಆ ವಾಕ್ಯದ ಅನುಗುಣವಾಗಿ ನಾವು ನಡೆಯುವುದಿಲ್ಲ. We worship God with our lips, but our hearts are far away from him. ನಾವು ತುಟಿಗಳಿಂದ ಕರ್ತನನ್ನು ಆರಾಧನೆ ಮಾಡ್ತೇವೆ, ಆದ್ರೆ ನಮ್ಮ ಹೃದಯದಿಂದ ಅಲ್ಲ. Let's set our worship relationship right with God. ಕರ್ತನೊಟ್ಟಿಗೆ ಆರಾಧನೆ ವಿಷಯದಲ್ಲಿ ನಮ್ಮ ಸಂಬಂಧವನ್ನು ನಾವು ಸರಿಪಡಿಸಿಕೊಳ್ಳೋಣ. Let's stand to our feet quickly as we are going to pray. I want the worship team to come. ಈ ಸಮಯದಲ್ಲಿ ನಾವು ಇರುವಂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಆರಾಧನೆ ತಂಡವು ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. As you stand to your feet, ನಾವು ನಿಂತುಕೊಂಡಿರುವಂತ ಸಮಯದಲ್ಲಿ lift up your hands to the Lord ನಮ್ಮ ಕರಗಳನ್ನು ಚಾಚೋಣ ಕರ್ತನ and say, ಮುಂದೆ. Lord, forgive me for the false worship I have been doing all my life. ನನ್ನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ತಪ್ಪು ಆರಾಧನೆಗಳಿಗಾಗಿ ಸ್ವಾಮಿ ನಾನು ಕ್ಷಮಾಪಣೆಯನ್ನು ಕೇಳ್ಕೊಳ್ತೇನೆ. Forgive me, Lord, Father, for
not worshiping you in spirit and in truth. ನನ್ನನ್ನು ಕ್ಷಮಿಸು ಸ್ವಾಮಿ, ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಾನು ನಿನ್ನನ್ನು ಆರಾಧಿಸಲಿಲ್ಲ. Cleanse me with your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Make my hands clean. ನನ್ನ ಕೈಗಳನ್ನು ನೀನು ಶುದ್ಧೀಕರಿಸು. Purify my heart. ನನ್ನ ಹೃದಯವನ್ನು ನೂತನಗೊಳಿಸು. Cleanse my eyes. ನನ್ನ ಕಣ್ಣುಗಳನ್ನು ನೀನು ಶುದ್ಧೀಕರಿಸು. Renew my mind. ನನ್ನ ಮನಸ್ಸನ್ನು ನೂತನಗೊಳಿಸು. Give me clean thoughts, God. Pure thoughts, oh God. ಒಳ್ಳೆ ಆಲೋಚನೆಗಳು ಸ್ವಾಮಿ. Lord, here I am to worship you, Father. ಸ್ವಾಮಿ, ನಿನ್ನನ್ನು ಆರಾಧಿಸುವುದಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಇಲ್ಲಿದ್ದೇನಪ್ಪ. Come, you worship God in the best way. That you need to sacrifice, that you need to pray. Don't pray, worship God. ಯಾರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವೆಲ್ಲರೂ ನಿಜವಾದಂತ ಆರಾಧನೆಯನ್ನು ಆತನಿಗೆ ಸಲ್ಲಿಸ್ರಿ. We must know the difference between prayer, praise and worship. ಆರಾಧನೆ ಮತ್ತು ಪ್ರಾರ್ಥನೆಯಲ್ಲಿರುವಂತ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. Everyone, eyes closed, hands lifted up, let's worship God. ಪ್ರತಿಯೊಂದು ಕಣ್ಣುಗಳು ಮುಚ್ಚಲ್ಪಡಲಿ, ಪ್ರತಿಯೊಂದು ಕೈಗಳು ಕರ್ತನ ಮುಂದೆ ಚಾಚಲ್ಪಡಲಿ. Before we close this time, ಈ ಸಮಯವನ್ನು ಮುಗಿಸಿಕೊಳ್ಳುವುದಕ್ಕಿಂತ set ಮುಂಚಿತವಾಗಿ your lives right. ನಿಮ್ಮ ಜೀವಿತಗಳನ್ನು ಕರ್ತನ ಮುಂದೆ If you ಸರಿಪಡಿಸಿಕೊಳ್ಳಿ. want God to accept you, God to accept your worship, ಕರ್ತನು ನಿಮ್ಮನ್ನು ಸ್ವೀಕರಿಸಿಕೊಳ್ಳಬೇಕಾ, ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿಕೊಳ್ಳಬೇಕಾ? worship in obedience. ಆರಾಧನೆಯನ್ನು ಸರಿಪಡಿಸಿಕೊಳ್ಳ್ರಿ. ವಿಧೇಯತೆಯಿಂದ ಆರಾಧನೆ ಮಾಡ್ರಿ. ಹೃದಯದಿಂದ ನೀವು ಆರಾಧನೆಯನ್ನು Let ಮಾಡ್ರಿ. worship be a sacrifice. ತ್ಯಾಗಪೂರ್ವಕವಾದಂತ ಆರಾಧನೆಯನ್ನು ನೀವು ಮಾಡ್ರಿ. ಅತಿ ಶ್ರೇಷ್ಠವಾದ ತೈಲ್ಯದ ಭರಣಿಯನ್ನ ನಿನ್ನ ಪಾದದ ಮುಂದೆ ಒಡೆಯುವೆ. ನನ್ನ ಕಣ್ಣೀರಿಂದ ನನ್ನ ಎಲ್ಲ ಮಾನದಿಂದ ನಿನ್ನ ಪಾದದ ಸೇವೆಯ ಮಾಡುವೆ. ಓ ಅತಿ ಶ್ರೇಷ್ಠವಾದ ತೈಲ್ಯದ ಭರಣಿಯನ್ನ ನಿನ್ನ ಪಾದದ ಮುಂದೆ ಒಡೆಯುವೆ. ನನ್ನ ಕಣ್ಣೀರಿಂದ ನನ್ನ ಎಲ್ಲ ಮಾನದಿಂದ ನಿನ್ನ ಪಾದದ ಸೇವೆಯ ಮಾಡುವೆ. ತಿರಸ್ಕರಿಸಲ್ ನಾ ಪಟ್ಟೆ ದೇವಾ, ನನ್ನನು ನೀನೇ ಸೇರಿಸಿಕೊಂಡೆ. ತಿರಸ್ಕರಿಸಲ್ ನಾ ಪಟ್ಟೆ ದೇವಾ, ನನ್ನನು ನೀನೇ ಸೇರಿಸಿಕೊಂಡೆ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ನಿನಗೆ ಸ್ತೋತ್ರ ಯೇಸಯ್ಯ. ಸ್ತೋತ್ರ ಎಲ್ಲರೂ ಸೇರಿ ಸ್ತೋತ್ರ ಆರಾಧಿಸೋಣ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ನಿನಗೆ ಸ್ತೋತ್ರ ಯೇಸಯ್ಯ. ಯೇಸಯ್ಯ, 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 ಯೇಸಯ್ಯ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ನಿನಗೆ ಸ್ತೋತ್ರ ಯೇಸಯ್ಯ. ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ಸ್ತೋತ್ರ ಯೇಸಯ್ಯ, ನಿನಗೆ ಸ್ತೋತ್ರ ಯೇಸಯ್ಯ. ಲೋಕವೆಲ್ಲ ನನ್ನನ್ನು ದ್ವೇಷಿಸಿದರು, ನಿನ್ನ ಪ್ರೀತಿ ನನ್ನ ಮೇಲೆ ಶಾಶ್ವತವಯ್ಯ. ಲೋಕವೆಲ್ಲ ನನ್ನನ್ನು ದ್ವೇಷಿಸಿದರು, ನಿನ್ನ ಪ್ರೀತಿ ನನ್ನ ಮೇಲೆ ಶಾಶ್ವತವಯ್ಯ. ತಪ್ಪಿ
ಹೋದ ಮಗನಾಗಿ ನಿನ್ನ ಬಿಟ್ಟು ಹೋದರು, ತಿರುಗಿ ಬಂದಾಗ ನನ್ನನ್ನು ನಂಬಿಕೊಂಡಯ್ಯ. ತಪ್ಪಿ ಹೋದ ಮಗನಾಗಿ ನಿನ್ನ ಬಿಟ್ಟು ಹೋದರು, ತಿರುಗಿ ಬಂದಾಗ ನನ್ನನ್ನು ನಂಬಿಕೊಂಡಯ್ಯ. ತಿರುಗಿ ಬಂದಾಗ ನನ್ನ ಸೇರಿಸಿಕೊಂಡಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ యేసయ్య, ನಿನಗೆ ಸ್ತೋತ್ರ యేసయ్య, ಸ್ತೋತ್ರ యేసయ్య, ಸ್ತೋತ್ರ 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 యేసయ్య, ನಿನಗೆ ಸ್ತೋತ್ರ యేసయ్య, ಸ್ತೋತ್ರ యేసయ్య, ನೇರಾ యేసయ్య, ಸ್ತೋತ್ರ యేసయ్య. యేసయ్య, 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 ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ನಿನಗೆ ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ನಿನಗೆ ಯೇಸುವೇ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯವೇ ನನಗೆ ಜೀವ ಮಾರ್ಗವು, ನಿನ್ನ ವಾಕ್ಯದಿಂದಲೇ ನಾ ಜೀವಿಸುವಯ್ಯ. ನಿನ್ನ ವಾಕ್ಯವೇ ನನಗೆ ಜೀವ ಮಾರ್ಗವು, ನಿನ್ನ ವಾಕ್ಯದಿಂದಲೇ ನಾ ಜೀವಿಸುವಯ್ಯ. ಕೃಪೆ ತೋರು ನಿನ್ನ ಸ್ವರ ಕೇಳ ಬಯಸುವೆ, ನಿನ್ನ ವಾಕ್ಯವೇ ದೇಹಕ್ಕೆ ಆರೋಗ್ಯವಯ್ಯ. ಕೃಪೆ ತೋರು ನಿನ್ನ ಸ್ವರ ಕೇಳ ಬಯಸುವೆ, ನಿನ್ನ ವಾಕ್ಯವೇ ದೇಹಕ್ಕೆ ಆರೋಗ್ಯವಯ್ಯ. ನಿನ್ನ ವಾಕ್ಯವೇ ರಕ್ಷಣ ಮಾರ್ಗವಯ್ಯ. ಸ್ತೋತ್ರ యేసయ్య, ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ, ನಿನಗೆ ಸ್ತೋತ್ರ యేసయ్య, ಸ್ತೋತ್ರ యేసయ్ಯ, యేసయ్ಯ, ನನ್ನ యేసయ్ಯ, యేసయ్య, 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 ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ యేసయ్య,
make us true worshippers, oh Father. ನಿಜವಾದಂತ ಆರಾಧಕರನ್ನಾಗಿ ಮಾಡು ಸ್ವಾಮಿ. Let not our worship be empty and vain words, oh Father, ಸ್ವಾಮಿ ಖಾಲಿಯಾದಂತ ಆರಾಧನೆ ಅಲ್ಲ ಕರ್ತನೆ, but with all of our hearts, ಹೃದಯದಿಂದ ಸ್ವಾಮಿ that we value and offer the best we have, oh Father. ಬೆಲೆಯುಳ್ಳಂತ ಆರಾಧನೆಯನ್ನು ಸಮರ್ಪಿಸುವುದಕ್ಕಾಗಿ ನಮ್ಮನ್ನು ಮಾಡು. And Lord, we pray, let your hand of blessing rest upon every one of us today. ಸ್ವಾಮಿ ನಿನ್ನ ಹಸ್ತವು ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. Let your name alone be lifted up and glorified. ನಿನ್ನ ನಾಮವನ್ನು ಮೇಲಕ್ಕೆತ್ತೇವೆ, ಮಹಿಮೆ ಪಡಿಸ್ತೇವೆ. Give us a heart of worship. Give us a passion for worship. Lord, give us a great, Lord God, intimacy in worship. ಒಳ್ಳೆ ಆರಾಧನೆಯನ್ನು ಸ್ವಾಮಿ ನಿನ್ನೊಟ್ಟಿಗೆ ಒಳ್ಳೆ ಸಂಬಂಧವಾದಂತ ಆರಾಧನೆಯನ್ನು ನಮಗೆ ಕೊಡು ಎಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ. Thank you for this time. ಈ ಸಮಯಕ್ಕಾಗಿ ನಿನಗೆ ವಂದನೆ Thank you ಸಲ್ಲಿಸ್ತೇವೆ. for this day. ಈ ದಿನಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. We pray for all those who need healing this morning, oh Father. ಈ ಮುಂಜಾನೆಯಲ್ಲಿ ಯಾರಿಗೆಲ್ಲ ಸ್ವಸ್ಥತೆ ಬೇಕಾಗಿದೆಯೋ Pray your blessing upon Rita Auntie, oh Father. ರಿಟಾ ಆಂಟಿ ಮೇಲೆ ಸ್ವಾಮಿ ನಿನ್ನ ಒಂದು Praying for ಗುಣಪಡಿಸುವಿಕೆ healing upon. Praying for healing upon Alvin, oh God. ಆಲ್ವಿನವರಿಗಾಗಿಯೂ ಸ್ವಾಮಿ ಆ ಸ್ವಸ್ಥತೆ ತಿಳಿದು ಬರಲಿ. Praying for Premi Auntie and family, the comforting presence of God to rest upon them. ಸ್ವಾಮಿ ಪ್ರೇಮಿ ಆಂಟಿ ಅವರ ಕುಟುಂಬಕ್ಕಾಗಿ ಎಲ್ಲ ಸಂತೈಸುವಿಕೆ ನಿನ್ನಿಂದ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. And bless every one of us who have come for the service. ಸಭೆಗೆ ಬಂದಿರುವಂತ ಪ್ರತಿಯೊಬ್ಬರನ್ನು ನೀನು In ಆಶೀರ್ವದಿಸು. Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. And now may the grace of our Lord Jesus, the love of God, the sweet communion of the Holy Spirit be with us all now in the coming days and forevermore. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಮತ್ತು ಪವಿತ್ರ ಆತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲವು ನಮ್ಮೊಂದಿಗೆ ಇರಲಿ. ಆಮೇನ್. ಜೋರಾಗಿ ಹೇಳಿ ಎಲ್ಲರೂ ಸೇರಿ ಆಮೇನ್. ಇನ್ನು ಜೋರಾಗಿ ಈ ಕಡೆ ಆಮೇನ್. Kindly be seated.